ಶಿವಯೋಗೀಶ ಸ್ವಯಂ ಜ್ಯೋತಿಶ್ರೀ ಷಣ್ಮುಖ ಶಿವಯೋಗೀಶ ನುಡಿಯೆಡೆಯನು ಮಾಡಿ ನಿಂತಿಹೆಗೂ ಶ್ರೀಶ ನುಡಿಯೆಡೆಯನು ಮಾಡಿ ನಿಂತಿಹೆಗೂ ಶ್ರೀಶ ಕರುಣೆಯಿಂದ ವರ ನೀಡೋ ದೇವೇಶ ಕರುಣೆಯಿಂದ ವರ ನೀಡೋ ದೇವೇಶ ಶಾಂತೇಶ ಶುಭತೀಶ ಹೇ ಪರಮೇಶ ಶಾಂತೇಶ ಶುಭತೀಶ ಹೇ ಪರಮೇಶ ಸ್ವಯಂ ಜ್ಯೋತಿಶ್ರೀ ಷಣ್ಮುಖ ಶಿವಯೋಗೀಶ ಸ್ವಯಂ ಜ್ಯೋತಿಶ್ರೀ ಷಣ್ಮುಖ ಶಿವಯೋಗೀಶ ಜೀವರಗಿಯ ಪುರವಾಸ ಭಕ್ತ ನಿಧಿ ನಿವಾಸ ಜೀವರಗಿಯ ಪುರವಾಸ ಭಕ್ತ ನಿಧಿ ನಿವಾಸ ಭಜನ ಜ್ಯೋತಿರ್ಲಿಂಗ ನಿಷ್ಪೂರ್ಣ ಸುಧೀಶ ಭಜನ ಜ್ಯೋತಿರ್ಲಿಂಗ ನಿಷ್ಪೂರ್ಣ ಸುಧೀಶ ಷಟಸ್ಥಲ ಚಕ್ರೇಶ ಜ್ಞಾನ ಸುಪ್ರಕಾಶ ಷಟಸ್ಥಲ ಚಕ್ರೇಶ ಜ್ಞಾನ ಸುಪ್ರಕಾಶ ವಿಭೂಷ ತಪದೀಶ ಲೋಕೇಶ ವಾಗೀಶ ಸ್ವಯಂ ಜ್ಯೋತಿಶ್ರೀ ಷಣ್ಮುಖ ಶಿವಯೋಗೀಶ ಜೋಗಿಯ ತುಳ್ಳದಿ ಸ್ನಾನ ಮಾಡಿ ತಪಗೈದ ಜೋಗಿಯ ತುಳ್ಳದಿ ಸ್ನಾನ ಮಾಡಿ ತಪಗೈದ ಲೋಕದ ಕಣ್ಣಿಗೆ ಬೆಳಕು ನೀಡಿದ ಅವನೇ ಶಿವಯೋಗೀಶ ಬಸವ ತತ್ವದ ಕಟ್ಟನೆ ಹೊತ್ತು ಬಸವ ತತ್ವದ ಕಟ್ಟನೆ ಹೊತ್ತು ಜಗಗುಣಿಸಿದ ಕೋಶ ಜಗಗುಣಿಸಿದ ಕೋಶ ವಿಶ್ವಧರ್ಮ ಮತ ಕಟ್ಟಿ ಗುರುವಾದರು ಅಖಂಡೀಶ ವಿಶ್ವಧರ್ಮ ಮತ ಕಟ್ಟಿ ಗುರುವಾದರು ಅಖಂಡೀಶ ಜಯ ಜಯ ಜಗದೀಶ ಜಯ ಜಯ ಗಹರನಿ ಜಯ ಜಯ ನಿಗಮಗತಿಗಳಿಗೆ ದುರ್ಲಭನಿ ಜಯ ಗೋರಿ ಸಿದ್ಧೇಶ ದಯವಾನೋ ಜಯ ಗೋರಿ ಸಿದ್ಧೇಶ ದಯವಾನೋ ಜಯ ಗೋರಿ ಸಿದ್ಧೇಶ ದಯವಾನೋ 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 ಕಾಫಿ ನನ್ನ ನಾಲಿಗೆ ರುಚಿ ಕೊಟ್ರ ಈ ನಿನ್ನ ಸೌಂದರ್ಯ ನನ್ನ ಕಣ್ಣಿಗೆ ಖುಷಿ ಕೊಡುತ್ತ ಅನ್ನೋದು ಗೊತ್ತಿಲ್ಲನ ನಿನಗ? ಏನ್ರಿ ನೀವು ಮೊಮ್ಮಕ್ಳು ಕಾಣೋ ವಯಸ್ಸು ಹತ್ರ ಬಂದ್ರು ಇನ್ನು ಮಾರಿ ನೋಡೋದ್ ಬಿಡೋದಿಲ್ಲಲ್ರಿ ನೀವು? ನಿನ್ನ ಮಾರಿ ನೋಡಿದಾಗ ನನಗೆ ನ್ಯಾರಿ ಮಾಡ್ತದ ಅನ್ನೋದು ನ್ಯಾರಿ ಮಾಡ್ದಂಗೆ ಆಗತ್ತೆ ಅನ್ನೋದು ಗೊತ್ತಿಲ್ಲ ನಿನಗ. ನೋಡು, ಮನುಷ್ಯ ವಯಸ್ಸಾಯ್ತು ಅನ್ನಬಾರ್ದು. ವಯಸ್ಸು ಈ ದೇಹಕ್ಕಾಗತ್ತ ಹೊರತಾಗಿ ಪ್ರೀತಿಗೆ ಆಗೋದಿಲ್ಲ. ಪ್ರೀತಿ ಯಾವತ್ತೂ ಸ್ಥಿರವಾಗಿರ್ಬೇಕೆ ಹೊರತು ಅಸ್ಥಿರವಾಗಿರಬಾರ್ದು. ಅಂದಾಗ 4 ಹೊತ್ತು ಜಾಸ್ತಿ ಬದುಕ್ತೀವಿ, ಸಾಯುವಾಗ ಸುಖವಾಗಿ ಸಾಯ್ತೀವಿ. ಸುಖ ಇನ್ನು ಎಂತ ಸುಖ ಬೇಕ್ರಿ ನನಗ? ಕಾಸಿಲ್ದೆ ನನ್ನ ಕೈ ಹಿಡಿದ್ರಿ, ವರದಕ್ಷಿಣೆ ಕೊಟ್ಟು ಮದುವೆ ಮಾಡಕ್ ಆಗ್ಲಾರ್ದ ನನ್ನ ತಂದೆ ತಾಯಿ ಮನಸ್ಸಿಗೆ ಸುಖ ಕೊಟ್ರಿ. ಮದುವೆ ಆಗಿ 35 ವರ್ಷ ಕಳೆದ್ರು ಒಂದು ದಿನ ಸಹಿತ ನನ್ನ ಕಣ್ಣ ನೀರು ಹಾಕಿಸ್ದಂಗ ನೋಡ್ಕೊಂಡ್ರಿ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟು ಮನೆ ಸೇರೋ ಹೆಣ್ಣಿಗೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕ್ರಿ ನನಗ? ನೋಡು, ಬಾಳು ಅನ್ನೋ ಬಂಡಿ ದಂಡಿ ಸೇರ್ಬೇಕಾದ್ರೆ ಮಂಡಿ ಉರ್ಲಾರ್ದಂಗ ಸಮನಾಗಿ ಜಗ್ಗೋ 2 ಎತ್ತುಗಳನ್ನ ಹೂಡಿರಬೇಕು. ಕಾಮ ಲಾಲಸೆಯಿಂದ ಪರಸಂಗ ಮಾಡದಿರ್ಲೆಂದು ಈ ದೇಹ ಅನ್ನೋ ಗಾಲಿಗಳ ಕಡೆಕಾಗದಂಗ ನಿಷ್ಠೆ ಅನ್ನೋ ಕೀಲುಗಳು ಬಿಗಿಯಾಗಿ ಬಡದಿರ್ಬೇಕು. ನಂದೇ ಸರಿ,
ನಿಂದ ತಪ್ಪು, ನಾನೇ ಹೌದು, ನೀನಲ್ಲ ಅನ್ನೋ ಭೇದ ಭಾವ ಇಬ್ಬರಲ್ಲಿ ಬರದಂಗ ಸ್ವಭಾವ ಅನ್ನೋ ಎರಡು ಈಸುಗಳನ್ನು ಹೊಂದಿಸಿ ನಿರ್ಧಾರ ಅನ್ನೋ ನೊಗ ಇಟ್ಟು ಊಟಿ ಹಗ್ಗ ಜಗ್ಗಿ ಬಿಗಿದಿರಬೇಕು. ಪ್ರಯಾಣದ ಕಾಣ್ಲಾರದ ಕಳ್ಳು ಹುದುಲಿಗೆ ಸಿಕ್ಕೊಂಡಾಗ ಕಿತ್ತ ಹಾರಾಕ ಎತ್ತಿಗೆ ಜಾಣ ಜತ್ತಿಗೆ ಬಿಗಿದಿರಬೇಕು. ಅಂದಾಗ ಸುಖಾತ್ಮ ಅನ್ನೋ ಈ ಮನುಷ್ಯ ನಿರ್ಭಯವಾಗಿ ಸವಾರಿ ಮಾಡಬಹುದು. ದಂಡಿ ಸೇರಾಕ ಕಡಿ ಹಂತಕ್ಕೆ ಬಂದ ಈ ಬಂಡಿಗೆ ಇನ್ನೂ ಹಳಿ ಸಹಿತ ಬಿಗಿಸಿಲ್ಲ ಅಂದಾಗ ಇದ್ರಾಗ ನಿಂದು ಸಮಪಾಲೈತೆ. 35 ವರ್ಷದಿಂದ ನಿಮ್ಮ ಬುದ್ಧಿ ಮಾತು ಕೇಳ್ತಾನಾ ಬಂದಿನಿ, ಆದ್ರೂ ನಿಮ್ ಮಾತು ಕೇಳ್ಬೇಕನ್ನ ಹಸಿವೆ ಹಿಂಗಿಲ್ಲ ನೋಡ್ರಿ. ನಿನ್ನ ಹಸಿವಿ ಹಿಂಗಿಲ್ಲ ಅಂತ ಹೇಳಿ ನನ್ನ ಉಪವಾಸ ಕೊಲ್ಬೇಡ ಮಾರಾಯ್ತಿ. ಈಗ ಮಕ್ಕಳು ಬೆಳೆದು ದೊಡ್ಡವರಾಗ್ಯಾರ, ಈಗ್ಲಾದ್ರೂ ಒಪ್ಪತ್ತಿರೋದನ್ನ ರೂಢಿ ಮಾಡ್ಕೊಳ್ಳಿ. ಅದು ಅಲ್ದ ಸಣ್ಣ ಮಗಳ ಅಶ್ವಿನಿ ಬರೋ ಹೊತ್ತಾಯ್ತು. ಯಾಕ ಮಕ್ಕಳು ಬರ್ಲಿಲ್ಲ? ಯಾಕೆ ನಾವು ಹಾಡಿ ಕುಣಿಯೋದನ್ನ ಮಕ್ಕಳು ಬ್ಯಾಡ ಅಂತ ಹೇಳ್ತಾರನ? ನೋಡು, ಆ ದೇವರು ಶ್ರುತಿ ಲಯ ಕಂಠ ಅನ್ನೋದು ಎಲ್ಲರಿಗೂ ಕೊಟ್ಟಿರೋದಿಲ್ಲ. ಆ ದೇವರು ನಮ್ಮಿಬ್ಬರಿಗೆ ಸಮೃದ್ಧವಾದ ಹಾಡಿಕೆ ಕೊಟ್ಟಾನಂತಂದಾಗ ಅದನ್ನ ಯಾಕೆ ಮುಚ್ಚಿಟ್ಕೋಬೇಕು? ನೋಡು, ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ರು ತನ್ನಲ್ಲಿರುವ ಕಲೆಯನ್ನ ಕೊಲ್ಲಬಾರದು. ಹಂಗಾರ ಹೋದ ವರ್ಷ ದೇವಿ ಜಾತ್ರೆ ಯಾಕೆ ಹಾಡ್ಲಿಲ್ಲ ನೀವು? ಬೆಳೆಯೋ ಹುಡುಗರಿಗೆ ಅವಕಾಶ ಕೊಟ್ಟರು ಆತು ಅಂತ ಸುಮ್ಮನೆ ಆಗಿದ್ದೆ. ಆದ್ರೆ ಏನ್ ಮಾಡ್ತಿ, ಹೊಟ್ಯಾಗ ಉಕ್ಕುತ್ತಿತ್ತು. ಈಗ ಮನೆಗ್ ಹಾಡಿ ನಿಮ್ಮ ಆಸೆ ಈಡೇರಿಸ್ಕೋಬೇಕಂತ ಮಾಡಿರ, ಹೌದಲ್ಲ? ತಾಡಪ್ಪು, ನೋಡದ್ರ ಗಮ್ಮತ್ತು. ನೀವೇನ ಹಾಡ್ತೀರಿ? ನಿಮ್ಮ ಸ್ವರ್ದ ನನಗೆ ಬರ್ಬೇಕಲ್ಲ. ನಿನ್ನ ಸ್ವರ್ದಾಗ ಹಾಡ್ತೀನಿ ಮಾರಾಯ್ತಿ. ತಾಂಬ ಸಭಾದಾಗ ನಾ ಕರೆದ ಕೇಳತೀನಿ, ನೆರೆದ ಸಭಾದಾಗ ನಾ ಕರೆದ ಕೇಳತೀನಿ. ಒಡಿಯವಗ ಕೊಂದ ಒಡಿದಿದ್ರೆ ಶರಣಾಗು ನೀ ಬಂದ, ಒಡಿಯವಗ ಕೊಂದ ಒಡಿದಿದ್ರೆ ಶರಣಾಗು ನೀ ಬಂದ. ನಿಂದ ಧ್ವಜಿತೇಚಿ ಮುಂದ, ನಿಂದ ಧ್ವಜಿತೇಚಿ ಮುಂದ. ಸವಾಲ್ ಮಾಡಬಾರ ಬಿಡಿಸಿ ಹೇಳ್ತೀನಿ ಕುಲ್ಲ, ಸವಾಲ್ ಮಾಡಬಾರ ಬಿಡಿಸಿ ಹೇಳ್ತೀನಿ ಕುಲ್ಲ. ನಿಂದ ತೆಗಿತೀನಿ ಮೊಣಕಾಲ, ನಿಂದ ತೆಗಿತೀನಿ ಮೊಣಕಾಲ. ಕುಂತ ಸಭಾದಾಗ ಓಟದಾಗ ಇದು ಯಾರನ್ನು ಕೇಳಲಿಲ್ಲ ತಿಳ್ಕೋ ನೀ ಮೊದಲ. ಓಟದಾಗ ಇದು ಯಾರನ್ನು ಕೇಳಲಿಲ್ಲ ತಿಳ್ಕೋ ನೀ ಮೊದಲ. ಸಿಟ್ಟ ಬಂದ ಬಿಟ್ಟಿನಿ ವಿಮಾನ, ಸಿಟ್ಟ ಬಂದ ಬಿಟ್ಟಿನಿ ವಿಮಾನ. ಆದರೂ ಸಿಗಲಿಲ್ಲದರೆ ಕೂನ, ಆದರೂ ಸಿಗಲಿಲ್ಲದರೆ ಕೂನ. ನೆರೆದ ಸಭಾದಾಗ ಮನಸ್ಸ ಹೌದೇನ, ಮನಸ್ಸ ಹೌದೇನ, ಮತ್ತೊಮ್ಮೆ ಹೇಳ್ತೀನಿ ನಾನು. ಮನಸ್ಸ ಹೌದೇನ, ಮತ್ತೊಮ್ಮೆ ಹೇಳ್ತೀನಿ ನಾನು. ಉತ್ತರ ಕೊಡಬೇಕ ನೀನು, ಉತ್ತರ ಕೊಡಬೇಕ ನೀನು. ಕುಂತ ಸಭಾದಾಗ ಆದ್ರೆ ನೀನು ಕೇಳುವುದಿಲ್ಲ, ದಿನ ದಿನ ಹೇಳ್ತಾನ ಆದ್ರೆ ನೀನು ಕೇಳುವುದಿಲ್ಲ. ಕುಂತ ಸಭಾದಾಗ
ಯಾವಾಗ ಕಲ್ತೇವ ಈ ಹಾಡೋದನ್ನ? ಮೀನಿನ ಮರಿಗೆ ಯಾರಾದ್ರೂ ಈಜೋದನ್ನ ಕಲಿಸ್ಕೊಡ್ಬೇಕೇನಪ್ಪ. ನಾನು ಬೆಳೆದು ಬಂದ ಪರಿಸರ ನನಗೆ ಹಾಡಕ್ ಕಲಿಸ್ತು. ಹೌದವಾ, ಒಳ್ಳೆ ಪರಿಸರ ಒಳ್ಳೇದನ್ನ ಕಲಿಸುತ್ತ. ಆದ್ರೆ ಒಮ್ಮೊಮ್ಮೆ ಒಳ್ಳೆ ಪರಿಸರ ಹಾಳು ಮಾಡಾಕ ವಿಕೃತ ಮನಸ್ಸುಗಳು ಹುಟ್ಟತಾವ. ಅದನ್ನೆಲ್ಲ ಎದುರ್ಸಾಕ ಮನುಷ್ಯನಿಗೆ ಸಾಮರ್ಥ್ಯನೂ ಬೇಕವ. ಅಂದ್ರೇನಪ್ಪಾಜಿ ನಿಮ್ಮ ಮಾತು? ಹೌದವಾ, ಪ್ರಪಂಚದಾಗ ಬದುಕಬೇಕು ಅಂತಂದ್ರ ಯಾವ ಜೀವಿನೇ ಇರಲಿ ಗಾಳಿ ಅತ್ಯವಶ್ಯಕ. ಗಾಳಿ ಇಲ್ಲ ಅಂತಂದ್ರ ಯಾವ ಜೀವಿನೂ ಬದುಕೋದಿಲ್ಲ. ಬದುಕಾಕ ಈ ಗಾಳಿ ಬೇಕೇನೋ ಸರಿ, ಆದ್ರೂ ಒಮ್ಮೊಮ್ಮೆ ಸುಂಟ್ರ ಗಾಳಿ ಬೀಸಿ ಬಿರುಗಾಳಿ ಬೀಸಿ ಗಿಡ ಗಂಟಿ ಮೇಲೆ ಧೂಳು ಕೂಡುತ್ತೆ. ಆ ಧೂಳು ತೊಳೆಯಾಕಂತನ ಮಳಿ ಬರುತ್ತೆ. ಹಂಗ ನಮ್ಮ ಮೇಲೆ ಬಿದ್ದಂಥ ಧೂಳು ತೊಳ್ಕೊಳ್ಳುವಂಥ ಮನಸ್ಸು ನಮಗೆ ಬೇಕವ. ತಂದೆ ಮಗಳು ಮಾತು ಶುರು ಮಾಡಿದ್ರ ಮುಗ್ದಾ ಹೋತು, ಮಾತಾ ಮುಗಿದಿಲ್ಲ ನಿಮ್ದು. ಒಳಗಡೆ ಒಲಿ ಕರೆಯಕತ್ತೈತಿ, ನಾ ಹೋಗ್ತೀನಿ. ತಂದೆ ಮಗಳ ಮಾತ್ರ ನೀನು ಹೊಟ್ಟೆ ಕಿಚ್ಚಿ ಬಿತ್ತಾನ ಆ ಕಡೆ ಅಂತಾಳಲ್ಲಿ ಹೋಗ್ಕೊಂಡು ಬರ್ತೀನಿ ಅಂತೇಳಿ ಇನ್ನೊಂದ್ಸಲ ಕರೀರಿ. ಸುಮ್ಮನೆ ಹೋಗ್ಬಾರ್ದು ಆ ಕಡೆ. ಅಪ್ಪ, ಏನು ಇಬ್ರು ಪ್ರೀತಿ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗತ್ತೆ ನೋಡ್ರಿ. ನನಗೂ ಕೂಡ ಬಹಳ ಸಂತೋಷ ಆಗುತ್ತವ. ನೋಡು, ಎಲ್ಲ ರೀತಿಯಿಂದ ಅನುಕೂಲ ಆ ದೇವರು ನಮಗೆ ಒದಗಿಸಿಕೊಟ್ಟಾರವ. ನೋಡು, ಮಾತು ಕೇಳು ಮಕ್ಕಳು ಹುಟ್ಟಿದ್ರಿ, ಮಾತು ಕೇಳು ಹೆಂಡತಿ ಹುಟ್ಟಿದ್ರು, ಇವೆಲ್ಲ ಪೂರ್ವ ಜನ್ಮದ ಪುಣ್ಯ ಅಂತ ನಾ ತಿಳ್ಕೊಂಡಿದ್ದೇವ. ಸುಳ್ಳು ಅಪ್ಪಾಜಿ, ನಮ್ಮ ಒಳ್ಳೆತನ ನಮ್ಮನ್ನ ಕಾಯುತ್ತ ಹೊರತು ಪೂರ್ವಜರು ಮಾಡಿದ ಪುಣ್ಯ ಅಲ್ಲಪ್ಪ. ಹುಚ್ಚು ಮಗನ, ಹಿರಿಯರ ನಡವಳಿಕೆಯಿಂದನ ಜನ ನಮಗೆ ಗೌರವ ಕೊಡ್ತಾರ. ಆ ಗೌರವ ಉಳಿಸಿಕೊಂಡು ಹೋಗೋದು ನಮ್ಮ ಕೈಯಾಗಿರುತ್ತ. ಇನ್ನು ನಾವ ಆ ಮಟ್ಟಕ್ಕೆ ಬೆಳಿಬೇಕಂದ್ರ ಬಹಳ ಕಷ್ಟಪಡಬೇಕಾಗ್ತದೆ. ಹೌದಣ್ಣ, ಅಪ್ಪಾಜಿ ಹೇಳ್ತಾರ ಮಾತು ನಿಜ ಐತಿ. ಜನ ನಮ್ಮನ್ನ ಇಲ್ಲಿವರೆಗೂ ಗುರ್ತಿಸ್ಕೊಂಡು ಬಂದಿರೋದು ಹಿರೇಗೌಡರು, ಮಂತಂದವರು, ಧರ್ಮರಾಜಗೌಡ್ರ ಮಕ್ಕಳು ಅಂತಾನ. ಅಂದಾಗಿನ ಮುಂದ ಮನೆತನದ ಮಾನ ಕಾಯೋದು ನಿಮ್ಗ ಕೂಡೈತವ. ನೋಡು, ಮನೆತನದ ಮಾನ ಮರ್ಯಾದೆ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಅಂದಾಗ ನೀವು ಕೂಡ ಏನಂತಂದ್ರೆ ಒಳ್ಳೆ ರೀತಿಯಿಂದ ಬಾಳಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಬೇಕು. ಇವರು ಮನೆತನದ ಮಾನ ಉಳಿಸುವರು. ಇಂಥ ಘನಂದಾರಿ ಕೆಲಸ ಮಾಡಿ ಮನೆತನದ ಘನತೆ ಹೆಚ್ಚಿಸುವರು. ಮನೆಯಲ್ಲಿ ಸರಿ ಜೋಡಿ ಮಕ್ಕಳು ಬೆಳೆದು ನಿಂತಾರ ಅನ್ನೋದನ್ನ ಮರೆತು ಮನೆಯಲ್ಲೇ ವ್ಯಭಿಚಾರ ನಡೆಸೋ ಇವರು ಮನೆತನದ ಮಾನ ಉಳಿಸೋರು. ಅಣ್ಣ, ಇಡೀ ಊರಿಗೂರ ಅಪ್ಪಾಜಿನ ಬೆಲೆ ಕೊಡ್ತಿರ್ಬೇಕಾದ್ರೆ ಅವರ ಮಕ್ಕಳಾದ ನಾವು ಅವ್ರ ಮುಖಕ್ಕೆ ಮಸಿ ಬಳಿಬಾರ್ದಣ್ಣ. ಊರ ಜನರಿಗೆ ಅಂತ ದೊಡ್ಡವರು ಮಾಡೋ ಸಣ್ಣತನ ಗೊತ್ತಿರೋದಿಲ್ಲ, ಅದಕ್ಕೆ ಬೆಲೆ ಕೊಡ್ತಾರ. ಬಹಿರಂಗದಲ್ಲಿ ಮುಖವಾಡ ಧರಿಸಿಕೊಂಡು ತಿರುಗಾಡೋ ಇಂಥ ದೊಡ್ಡ ಜನ ಅಂತರಂಗದಲ್ಲಿ ಅದೆಷ್ಟು ಜನ ಹೆಣ್ಮಕ್ಳ ತಾಳಿ ಹರಿಸಿರ್ತಾರ ಅನ್ನೋದು ಯಾರಿಗ್ ಗೊತ್ತು? ಅಂದ್ರೇನಣ್ಣ ನಿನ್ನ ಮಾತು? ಅಪ್ಪಾಜಿನ ಒಪ್ಪಿಕೊಳ್ಳೋ ಅಮ್ಮಾಜಿಗೆ ಬುದ್ಧಿಲ್ಲ ಅಂತೀಯ? ಅಮ್ಮಾಜಿಗೆ ಬುದ್ಧಿ ಇದ್ದಿದ್ರೆ ಮಾಡಿಕೊಂಡ ಗಂಡ ಮತ್ತೊಬ್ಬಳನ್ನ ಕೂಡಿಕೊಂಡಿರೋದನ್ನ ಕಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂದಿರ್ತಿರ್ಲಿಲ್ಲ. ಅಶೋಕ, ದೊಡ್ಡವನಾಗಿದ್ಯಪ್ಪ, ಬಹಳ ದೊಡ್ಡವನಾಗಿದ್ಯಾ. ಜನ್ಮ ಕೊಟ್ಟ ತಂದೆಗೆ ಎದುರು ಮಾತಾಡೋಷ್ಟು ಬೆಳೆದು ದೊಡ್ಡವನಾಗಿದ್ಯಾ ಅಲ್ಲ? ಅಂದ್ರೇನು ಮಮ್ಮಿ, ನಮ್ಮನ್ನಿನ್ನೂ ಆಟ ಆಡೋ ಹುಡುಗರು ಅಂತ ತಿಳ್ಕೊಂಡಿದ್ದೀರಾ? ದೊಡ್ಡವರಾದ ಮಾತ್ರಕ್ಕ ನೀವೇನೇ ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಅಲ್ಲ, ಊರಿನ ನ್ಯಾಯ ತೀರ್ಮಾನ ಮಾಡೋ ಇವ್ರಿಗಾದ್ರೂ ಗೊತ್ತಾಗ್ಬಾರ್ದ ಇಂಥದ್ದು ಮಾಡ್ಬೇಕು ಇಂಥದ್ದು ಮಾಡಬಾರ್ದು ಅಂತ ಹೇಳಿ. ಅಮ್ಮಾಜಿ, ಗಂಡ ಬೇಕಾಗಿ ನೀವು ಸುಮ್ಮನೆ ಇರ್ಬೋದು, ಆದ್ರೆ ನಾನ್ ಸುಮ್ಮನಿರೋದಕ್ಕೆ ತಯಾರಿಲ್ಲ. ನೋಡು, ನೀನೇನೋ ಕೇಳದಿದ್ರು ನನ್ನನ್ನು ಕೇಳು. ಅದು ಅವ್ರ ಮನೇಲಿ ಇಲ್ದಾಗ ಮೊದಲೇ ಅವ್ರ ಹಾರ್ಟ್ ಪೇಷಂಟ್. ಅವ್ರಿಗೆ ಮನಸ್ಸಿಗೆ ನೋವಾಗಂತ ಮಾತುಗಳು ಯಾವುದೋ ಅವ್ರಿಗೆ ಕಿವಿ ಬೀಳ್ಬಾರ್ದು. ಅಡಿಗೆ ಆಗಿದೆ, ಊಟ ಮಾಡಿ ಬನ್ನಿ. ಯಾಕೆ ಬಂದ್ ಬಾಳೋತಾಯ್ತಾ? ನಿಮಗಂತೂ ಸಮಯದ ಮಾತವನೇ ಗೊತ್ತಿಲ್ಲ. ಏನ್ ಮಾಡೋದು, ಮನೆಯಲ್ಲಿ ನಮಗೂ ನಮ್ಮ ತಂದೆಯವ್ರಿಗೂ ಸ್ವಲ್ಪ ವಾಗ್ವಾದ ಆಯ್ತು. ಹೀಗಾಗಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನನ್ನ ವಿಷಯ ನನ್ನ ನಿನ್ನ ಪ್ರೀತಿ ವಿಷಯ
ಇನ್ನೂ ನಮ್ಮ ಮನೆಯಲ್ಲಿ ನಾನು ತಿಳಿಸೇ ಇಲ್ಲ. ತಿಳಿಸಿದ್ರೆ ನಮ್ಮ ಮದುವೆ ಹೋಗ್ತಾರೆ ನಿಮ್ಮ ತಂದೆ ತಾಯಿಗಳು. ಅವ್ರ ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಏನಪ್ಪ, ಮೊದಲಿಂದಲೂ ನಮ್ಮ ಮನೆ ಹಿರಿಯರಿಗೂ ನಿಮ್ಮ ಮನೆ ಹಿರಿಯರಿಗೂ ವೈಷಮ್ಯದ ಬೆಂಕಿ ಹತ್ತಿ ಉರಿತಾನೇ ಇದೆ. ಆ ಬೆಂಕಿ ನಂದಿ ತಣ್ಣಗಾಗ್ಬೇಕಾದ್ರೆ ನಿನ್ನ ಮದುವೆ ಅರಿಶಿಣದ ತಣ್ಣೀರು ಬಿದ್ದಾಗ ಮಾತ್ರ ಸಾಧ್ಯ. ನಮ್ಮ ಮದುವೆ ಅರಿಶಿಣದ ನೀರು ತಣ್ಣೀರಾಗದೆ ಪೆಟ್ರೋಲ್ ಆಗಿ ಪರಿಣಮಿಸಿದ್ರೆ ಏನ್ ಮಾಡ್ತೀರಾ? ಅದು ಏನೇ ಆದ್ರೂ ಸರಿ, ಅವ್ರನ್ನೆಲ್ಲ ಧಿಕ್ಕರಿಸಿ ಆದ್ರೂ ನಾನು ನಿನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ. ಪ್ರಾಮಿಸ್? ಪ್ರಾಮಿಸ್. हाय मेरी जान, चांदनी चांद से होती है सितारों से नहीं, चांदनी चांद से होती है सितारों से नहीं, मोहब्बत एक से होती है हजारों से नहीं. ಮೇಲೆ ಬೀಳಬಾರ್ದು ಅಂತ ನಾನು ಆಸೆ ಪಡ್ತಾ ಇದ್ದೆ. ನನ್ನ ಕಡು ವೈರಿ ಧರ್ಮಪುರದ ಧರ್ಮರಾಜ್ ಗೌಡನ ಮಗನ ಜೊತೆ ನನ್ನ ಮಗಳು ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಂಗ ಬಂಗಾರದಂತ ಕೆಲಸನ ಮಾಡ್ಯಾಳ ನನ್ನ ಮಗಳು. ನನ್ನ ಮಗಳೆಂಬ ಗಾಣದ ಹುಳ ನುಂಗೆ ಸತ್ತ ಮೀನಿನಂಗಾಗ್ತಾನೋ ಈ ಅಶೋಕ. ಇನ್ನೂ ನನ್ನ ವೈರಿ ಧರ್ಮರಾಜ್ ಗೌಡನ ಸೊಕ್ಕಡಗಿಸೋದೆಷ್ಟ್ರ ಕೆಲಸ. ಇಡೀ ಊರಿಗೆ ನಾನೇ ಬುದ್ಧಿವಂತ ಅಂತ ನ್ಯಾಯ ತೀರ್ಮಾನ ಮಾಡ್ತಿದ್ದ. ಈಗ ಬರಬ್ಬರಿ ನನ್ನ ಕೈಗೆ ಸಿಕ್ಕಿ ಬಿದ್ದ. ಅವನ ಮಗನಿಂದಲೇ ಅವನ ಮುಖಕ್ಕೆ ಮಸಿ ಬೆಳೆಸಿ ನೋನ್ ಮೀಸೆ ಮೇಲೆ ಕೈ ಹಾಕಿ ಮೆರಿದೇ ಇದ್ರ ನನ್ನ ಹೆಸರು ಜಮೀನ್ದಾರ್ ಕಾಳೇಗೌಡನೇ ಅಲ್ಲ, ಜಮೀನ್ದಾರ್ ವಂಶ ನಮ್ದು. ಯಾರೇನು ಮಾಡೋದಕ್ಕಾಗೋದಿಲ್ಲ. ಎತ್ತಿ ಬಿಡ್ತೀನಿ ಗ್ಯಾರಂಟಿ. ಮಗಳ ಕಲ್ಪನಾ ಬಾರವ್ವ ಇಲ್ಲಿ. ನೀವಿಲ್ಲಿ? ಹಾ ನಾನ ನೀ ವಾಕಿಂಗ್ ಅಂತ ಬಂದು ಎಲ್ಲೆಲ್ಲಿ ಹೆಂಗೆ ಜಂಪಿಂಗ್ ಮಾಡಕ್ ಕಲ್ತಿ ಅಂತ ನೋಡಾಕ ನಾ ಬರ್ಲಿಲ್ವಾ? ನಾನು ವಾಕಿಂಗ್ ಅಂತಾನೆ ಬಂದಿದ್ದೆ. ಮಗಳ ಕಲ್ಪನಾ ಇದೀಗ ಗಿಡದ ಮರಿಗೆ ಅಡಗಿದ್ನಲ್ಲವ, ನನ್ನ ಕಡು ವೈರಿ ಧರ್ಮಪುರದ ಧರ್ಮರಾಜ್ ಗೌಡನ ಮಗ ಅಶೋಕ್ ಅಲ್ಲ? ಹೌದಪ್ಪ, ಅವರೇ. ನಿಮ್ಮನ್ನು ಕಂಡು ಹೆದರಿ ಮರಿಯಾಗಿದ್ದಾರೆ. ಅದೇಂಗ್ ಹೆದರ್ತಾನವ ಆ ಹಿರೇಗೌಡನ ಮಗ ಈ ಕಿರಿಗೌಡನ ಕಂಡು ಅದೇಂಗ್ ಹೆದರ್ತಾನವ. ಅದು ಅಲ್ದ ಅವರಪ್ಪ ನನ್ನ ಕಂಡ್ರ ಮುಂಗ್ಸಿ ಕಂಡು ಹಾವು ಬುಸ್ಗುಟ್ಟಂಗ್ ಬುಸ್ಗುಡ್ತಾನ.
ನಿಮ್ಮ ಹಳೆ ದ್ವೇಷನೆಲ್ಲ ಮರ್ತು ಈ ಅಶೋಕನ ಜೊತೆ ನಿನ್ನ ಮದುವೆ ಮಾಡಿಕೊಡ್ಬೇಕು, ಹೌದಲ್ಲ? ಮಾಡ್ತೀನಿ, ಆದ್ರ ಅವ ನಾ ಹೇಳ್ದಂಗೆ ಕೇಳ್ಬೇಕು. ಅಂದ್ರೆ ಇವತ್ತ ನಿಮ್ಮಿಬ್ರದ್ದು ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ತೀನಿ. ನಿಜವಾಗ್ಲೂ ಕರಿಯವ ಅವನ್ನ. ಅಶೋಕ್, ಬಾರಪ್ಪ ಚಾಕ್ಲೇಟ್ ಹೀರೋ. ನೋಡಪ್ಪ, ನೀನು ನನ್ನ ಮಗಳನ್ನ ಪ್ರೀತಿ ಮಾಡೋದು ಕಂಡು ನನಗೆ ಬಹಳ ಸಂತೋಷ ಆಗೈತಿ. ಯಾಕಂದ್ರ ಅಗಲಿದ ಎರಡು ಮನೆತನಗಳು ಒಂದಾಗ್ತಾವಲ್ಲ ಅನ್ನೋ ಖುಷಿ ಒಂದ್ ಕಡೆ ಆದ್ರ, ನಿಮ್ಮಪ್ಪ ನನ್ನ ಮಗಳನ್ನ ತನ್ನ ಸೊಸೆ ಅಂತ ಯಾವತ್ತೂ ಸ್ವೀಕಾರ ಮಾಡಂಗಿಲ್ಲ ಅನ್ನೋ ದುಃಖನೂ ನನಗೈತಿ. ಹಂಗಂತ ಕೂಡಿದ ನಿಮ್ಮಿಬ್ರು ಪ್ರೀತಿ ನಗಲ್ಸಾಕ್ ನಾನ್ ತಯಾರಿಲ್ಲ. ನೋಡಪ್ಪ, ಒಂದ್ ವೇಳೆ ನಾ ಹೇಳ್ದಂಗ ನೀ ಕೇಳ್ದಿ ಅಂದ್ರ ಇವತ್ತ ನಿಮ್ಮಿಬ್ರದ್ದು ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ತೀನಿ. ಏನಂತಿ? ಆದ್ರೂ ನಮ್ಮ ಅಪ್ಪಾಜಿಯವ್ರಿಗೊಂದು ಮಾತು ಕೇಳ್ಬೇಕು. ಕೇಳ್ಬೇಕು, ಮತ್ತ ದೊಡ್ಡವ್ರನ್ನ ಒಂದು ಮಾತು ಕೇಳಬೇಕು. ಯಾಕಂದ್ರೆ ನಿಮ್ಮಪ್ಪ ಸಾಹಸ ಸಿಂಹ ವಿಷ್ಣುವರ್ಧನ, ನೀನು ಕಿಚ್ಚ ಸುದೀಪ, ನಾ ಏನು ಹುಚ್ಚ ವೆಂಕಟ. ಕಾಳೇಗೌಡ, ನಾನು ಹೂ ಒಂದವ್ರಿಗೆ ಮಾತ್ರ ಓಂಕಾರೇಶ್ವರ, ಹೂ ಒಂದವ್ರ ಪಾಲಿಗೆ ಕಾಳ ಭೈರವ. ನೋಡು, ನಿಮ್ಮಪ್ಪ ನೀನು ಎದುರಾಕೊಂಡು ಬಾಳೆ ಮಾಡ್ತೀನಿ ಅನ್ನೋ ಛಲ ನಿನ್ನಲ್ಲಿದ್ರ ನನ್ನ ಮಗಳ ಕೈ ಹಿಡಿ, ರಿಜಿಸ್ಟರ್ಡ್ ಆಫೀಸಿಗೆ ನಡಿ. ಇಲ್ಲ ನಿನ್ನ ದಾರಿ ನೀ ಹಿಡಿ. ಧರ್ಮರಾಜ ಗೌಡ, ಹಿಂದೆ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೋಸ್ಕರ ಇಡೀ ಊರು ಜನರ ಮುಂದೆ ನನ್ನ ಕಂಬಕ್ಕೆ ಕಟ್ಟಿ ಚಾಟಿ ಏಟು ಕೊಟ್ಟು ನನ್ನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜಾಕಿದ್ದೆಲ್ಲ. ಇನ್ನು ನೋಡ್ತಿರು, ಈ ನಿನ್ನ ಮಗನಿಂದ ನಿನ್ನ ಮುಖಕ್ಕೆ ಮಸಿ ಬಳಸಿ ನಾನು ಮೀಸೆ ಮೇಲೆ ಕೈ ಹಾಕಿ ಮೆರಿದೇ ಇದ್ರೆ ನಾನು ಕಾಳೇಗೌಡನೇ ಅಲ್ಲ, ಜಮೀನ್ದಾರ್ ವಂಶ ನಮ್ದು. ಯಾರೇನು ಮಾಡಲಿಕ್ಕಾಗೋದಿಲ್ಲ. ಎತ್ತಿ ಬಿಡ್ತೀನಿ ಗ್ಯಾರಂಟಿ. ಹಾವಿನ ಹೆಡೆ ಚಂದ, ಅದರೋಳ್ ವಿಷಧೊಂಡ. ಆಡಿಸಿದರೆ ಆಡಿತು, ಕೆಣಕಿದರೆ ಕಚ್ಚಿತು. ಕೈ ಮುಗಿದು ಮುನ್ನಡೆಯುವವನಿಗೆ ವಿಷಧೊಂಡವೇ ಅಮೃತದ ಗುಂಡಿಯಾದೀತು ನೋಡ. ಹರ 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 ಸಾಹುಕಾರ ಶ್ರೀ ಕಾಳೇಶ್ವರ. ಯಾಕಪ್ಪ ಬರೋದಕ್ಕೆ ತಡ ಮಾಡ್ದೆ? ನಿನ್ನ ದಾರಿ ಕಾದು ಕಾದು ನಾವ್ ಯಾರು ಊಟ ಮಾಡ್ಲಾರ್ದೆ ಹಾಗೆ ಇದ್ದೀವಿ. ಇನ್ಮೇಲೆ ನನಗೋಸ್ಕರ ಯಾರು ಕಾಯ್ಬೇಕಾಗಿಲ್ಲ. ನನಗೆ ತಿಳಿದಾಗ ಬರ್ತೀನಿ, ತಿಳಿದಾಗ ಹೋಗ್ತೀನಿ. ನಿನ್ ಬಿಟ್ಟು ನಾ ಯಾವತ್ತಾದ್ರೂ ಊಟ ಮಾಡಿದ್ವಾ? ಮೇಲಾಗಿ ಅಪ್ಪಾಜಿ ಕೂಡ ಫೋನ್ ಮಾಡಿದ್ರು, ನಾನು ಬರೋದಕ್ಕೆ ತಡವಾಗುತ್ತೆ, ನೀವು ಊಟ ಮಾಡಿ ಮಲಗಿ ಅಂತ ಹೇಳಿದ್ರು. ಫೋನ್ ಮಾಡ್ದೆ ಮತ್ತಿನ್ನೇನು ಮಾಡ್ತಾರ? ವಯಸ್ಸಿನ ಹುಡುಗ ಯಾವ್ದಾದ್ರೂ ವಯಸ್ಸಿನ ಹುಡುಗಿ ಜೊತೆ ಲಾರ್ಜಲ್ಲಿ ಚಕ್ಕಂದ ಹೊಡಿತಿರ್ಬೇಕಲ್ಲ. ಅಶೋಕ, ಯಾರಿಗೆ ಆಗ್ಲಿ ಅಪವಾದ ಕೊಡೋದಕ್ಕಿಂತ ಮುಂಚೆ ಸಾರ ವಿಚಾರ ಮಾಡ್ಬೇಕು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಪ್ಪ. ನೀನ್ ಬೇಕಾದ್ರೆ ಪ್ರಮಾಣಿಸಿ ನೋಡಮ್ಮ. ಇವರ ಹೀನ ಕೃತ್ಯನ ಕಣ್ಣಾರೆ ನೋಡ್ತಾ ಇದೀವಿ ಅಂದ್ಮೇಲೆ ಮತ್ತೇನು ಪ್ರಮಾಣಿಸಿ ನೋಡೋದು? ಮುಖಕ್ಕೆ ಬಟ್ಟೆ ಕಟ್ಟಿ ದೊಡ್ಡ ದೊಡ್ಡ ಕುಳಗಳನ್ನ ಅರಿಸಿ ಅದವ್ರ ಮನೆ ತನಕ ಹೋಗಿ ದುಡ್ಡು ದೋಚುವ ಅವಳೊಬ್ಬಳು ಸುಪೀರಿಯರ್ ವೇಶ್ಯೆ. ಇನ್ನು ಮುಗ್ಧ ಜನರ ಕಣ್ಣಾಗ ಮಣ್ಣು ಹಾಕಿ ಗೌರವಸ್ಥನಂತೆ ಗೋಚರಿಸುವ ನಿಮ್ಮ ಗಂಡನೊಬ್ಬ ಶುದ್ಧ ವ್ಯಭಿಚಾರಿ. ಸಾರ್ಥಕ ಆತಪ್ಪ ನನ್ನ ಜೀವನ. ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆತಪ್ಪ, ಸಾರ್ಥಕ ಆತು. ನಾನು ಹುಟ್ಟಿ ಬೆಳೆದು ಇಷ್ಟು ದೊಡ್ಡವನಾದರೂ ಇದುವರೆಗೂ ಈ ಮನೆತನಕ್ಕೆ ಕುಂದು ತರುವಂಥ ಯಾವ ಕೆಲಸನೂ ಮಾಡಿಲ್ಲ, ಯಾರ ಕಡೆಯಿಂದನೂ ಬಟ್ಟು ಮಾಡಿ ತೋರಿಸಿಕೊಂಡಿಲ್ಲ. ಆದ್ರೆ ಇವತ್ತು ಹೊಟ್ಟೆಯಾಗಿ ಹುಟ್ಟಿದ ಮಗನ ಈ ತಂದೆ ಮಾರಿಗೆ ಮಸಿ ಬಳದು ಬಿಟ್ಟ. ಏನಂದೆಪ್ಪ ನೀನು? ಏನಂದೆ ಮಗನೇ ನೀನು? ನಾನು ಗೃಹಸ್ಥರಂಗೆ ಸೋಗ ಹಾಕಿ ಪರ ಹೆಣ್ಣಿನ ಸಂಘ ಮಾಡ್ತೀನ ನಾನು? ಲೇ ಕೋಳಿ ಹೆಂಗ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಾಗಿ ಇಟ್ಕೊಂಡು ಜೋಪಾನ ಮಾಡುತ್ತೋ ಹಂಗ ಈ ನಿನ್ನ ತಾಯಿ ಕಣ್ಣಾಗ ಕಸ ಸಹಿತ ಬೀಳ್ದಂಗ್ ನೋಡ್ಕೊಂಡು ಹೋಗಿನ ನಾನು. ಅಂಥದ್ದು
ಈ ನನ್ನ ಜೀವಕ್ಕ ನಾನಾ ದ್ರೋಹ ಮಾಡ್ತೀನ? ಈ ರೀತಿ ಮಾತಾಡಿ ಒಪ್ಸಕ್ಕ ನಾವೇನು ಆಟ ಆಡೋ ಮಕ್ಕಳಲ್ಲಪ್ಪ. ಮಕ್ಕಳ ಕೈಯಿಂದ ಬುದ್ಧಿ ಹೇಳಿಸ್ಕೋಬೇಕು, ಹೇಳಿಸ್ಕೋಬಾರ್ದು ಅನ್ನೋದು ಹಿರಿಯರಾದ ನೀವು ತಿಳ್ಕೋಬೇಕು. ಅಂದರೆ ನಾನೀಗ ಪಾಲಿಸ್ತಿರುವ ರೀತಿ ನೀತಿ ತಪ್ಪು. ಒಂದ್ ವೇಳೆ ಸರಿ ಅಂತ ಹೇಳೋದಾದ್ರ ಹೇಳಕ್ಕೆ ಯಾರು? ಮ್ಯಾಲಿನ ಮೇಲೆ ನಮ್ಮನಿಗೆ ಯಾಕೆ ಬರ್ತಾರ? ಅದೊಂದು ಬಾಯಿಲ್ಲದ ಮೂಕದನ ಹೋರಿ ಬಣ್ಣಕ್ಕೆ ಮರಳಾಗಿ ಅದರ ಸಂಘ ಬೆಳೆಸಿ ಒಂದು ಕರುನು ಹಾಕಿತ್ತು. ಆ ಕರುನ ಕರ್ಕೊಂಡು ಮನೆಗೆ ಹೋದ್ರ ಮಾಲಕನ ಸಿಟ್ಟಿ ಗುರಿ ಆಗ್ಬೇಕಾಗತ್ತ. ಇನ್ನು ಎಲ್ಲೋ ಒಗೆದು ಹೋಗಾಕ ಆ ಹಡದ ಕರುಳು ಒಪ್ಪಲಿಲ್ಲ. ಅದಕ್ಕಂತನ ಕರುವಿನ ಕೊರತೆ ಇರೋರನ್ನ ಕಂಡು ಕರು ಒಪ್ಸೈತಿ. ಕರುಳು ಕರೆದಾಗ ಒಮ್ಮೆ ಬಂದು ನೋಡ್ಕೊಂಡು ಹೋಗ್ತೈತಿ. ಅದು ಈ ನಿಮ್ಮ ಉಪಮೇಯಗಳು ನನಗೆ ಅರ್ಥ ಆಗೋದಿಲ್ಲ. ಏನೇ ಹೇಳೋದಿದ್ರು ನೇರವಾಗಿ ಹೇಳಬೇಕು. ಕರುವಿನ ಕೊರತೆ ತುಂಬಿಸಿಕೊಂಡ ನಾನು ಕರು ಸಾಕಿದ್ದು ಅಂತ ಯಾರ ಮುಂದನು ಬಾಯಿ ಬಿಡುದಿಲ್ಲ ಅಂತ ಹೇಳಿ ನಾನು ಭಾಷೆ ಕೊಟ್ಟಿನಪ್ಪ. ನಿಮ್ಮ ಹತ್ರ ನೇರವಾದ ಉತ್ತರನೇ ಇಲ್ಲ ಅಂದಾಗ ನೀವೇ ತಪ್ಪಿತಸ್ಥರು ಅಂತ ನಾನು ತಿಳ್ಕೊಬೇಕಾಗುತ್ತೆ. ನನ್ನ ಮ್ಯಾಲ ನಿನಗೆ ನಂಬಿಕೆನೇ ಇಲ್ಲ ಅಂದಾಗ ಹಂಗ ತಿಳ್ಕೊರಪ್ಪ. ಹಾಗೆ ತಿಳ್ಕೊಂಡ ಅಜ್ಜ ಮುತ್ತಜ್ಜರು ಗಳಿಸಿದ ಆಸ್ತಿಯನ್ನ ಹಾಳು ಮಾಡೋದನ್ನ ನೋಡ್ಕೊಂಡು ಕುಂದ್ರಕ ನಾನು ತಯಾರಿಲ್ಲ. ಆಸ್ತಿ? ಯಾವ ಆಸ್ತಿನಪ್ಪ ನಾನು ಹಾಳು ಮಾಡಿದ್ದು? ಮುಖಕ್ಕೆ ಬಟ್ಟಿ ಕಟ್ಕೊಂಡು ಬರ್ತಾಳಲ್ಲ ಹೆಣ್ಣು, ಅವಳೇನು ಫ್ರೀಯಾಗಿ ಬರ್ತಾಳ? ಇನ್ನು ತಿಂಗಳ ಲಕ್ಷಾಂತರ ರೂಪಾಯಿ ದುಡ್ಡು ಕಳಿಸ್ತಿರಲ್ಲ, ಆ ಬೂಟ್ ಪಾಲಿಶ್ ಮಾಡೋ ಪರದೇಶಿ ಕಲಿಯಾಕ ಇದೆಲ್ಲ ಹಾಳು ಮಾಡ್ದಂಗಲ್ಲೇನ? ಶಬಾಷ್ ಹೇಳಿದವ್ರೆ, ಶಬಾಷ್. ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡಿದ ಸಂತೋಷ ಆಗತೈತೆ. ಕಾಳೇಗೌಡ, ಮನೆ ಮುರುಕರಿಗೆ ನ್ಯಾಯಸ್ಥಾನವಾದ ಈ ಮನೆಯಲ್ಲಿ ಸ್ಥಳ ಇಲ್ಲ. ಹೋಗ್ತೀನಿ ಗೌಡ, ಹೋಗ್ತೀನಿ. ಹೆಂಗ ಹೋಗ್ತೀನಿ? ನಿನ್ನ ಹಳೆ ಲೆಕ್ಕ ಚುಕ್ತ ಮಾಡೇ ಹೋಗ್ತೀನಿ. ಮಗಳ ಕಲ್ಪನಾ ಬಲಗಾಲಿಟ್ಟು ಒಳಗೆ ಬಾರವ. ನೋಡವ, ಈ ನಿನ್ನ ಮನ್ಯಾಗ ನಿಮ್ಮ ಅಪ್ಪಗ ಜಾಗ ಇಲ್ಲ ಅಂತ ಹೇಳ್ತಾನೆ ಈ ನಿನ್ನ ಮಾವ. ಇನ್ನು ಮ್ಯಾಲೆ ಈ ಮನೆ ನಿಮ್ಮ ಹಳೆಯ ದ್ವೇಷ ನಡೆಯೋದಕ್ಕ ನಾನ್ ಬಿಡೋದಿಲ್ಲ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರೇ? ಅದನ್ನ ನಿಮ್ ಮಗನಿಗೆ ಕೇಳ್ಕೊಳ್ಳಿ. ಇವಳು ನನ್ನ ಹೆಂಡತಿ. ಈಗಾಗಲೇ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮುಗಿದೋಗಿದೆ. ಮುಂದೆ ನಾನು ನಿಂತು ಮಾಡಿಸೀನಿ. ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಯಾರ ಅವಶ್ಯಕತೆನೂ ನನಗಿಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ನಾನಿನ್ನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ಆ ಕಾಲ ಯಾವತ್ತೂ ಮುಗ್ದೋಯ್ತು ಗೌಡ, ಆ ಕಾಲ ಯಾವತ್ತೂ ಮುಗ್ದೋಯ್ತು. ಇನ್ನೇನಿದ್ರು ನಮ್ಮ ಏಳೋ ಮೇಲೆ ಎದ್ದಳೋ ಮೇಲೆ ಈ ಮನೇಲಿ ಅದು ಆ ಕುರ್ಚಿ ಮೇಲೆ ಕುಂದ್ರೆ ಯೋಗ್ಯತೆ ಇದೇನೋ ನಿನಗೆ? ಎದ್ದಳ ಮೇಲೆ ಹೇಳಂಗಿಲ್ಲ ಅಂದ್ರೆ ಕುಕ್ಕೆ ಕೈ ಹಾಕಿ ಹೊರ ದಬ್ಬಬೇಕಾಗುತ್ತೆ. ಅಶೋಕ, ಕುಂದರಿ ಮಾವರ, ಅಮ್ಮಾಜಿ, ಮುಂದೇನಾದ್ರೂ ಮಾತಾಡಿದ್ದ ಆದ್ರ ತಾಯಿ ಮಗ ಅನ್ನೋ ಸಂಬಂಧ ಕಳ್ಕೋಬೇಕಾಗತ್ತ. ಎಚ್ಚರ. ಶಬಾಷ್. ನೀನಿಷ್ಟು ಪರ್ಮಿಷನ್ ಕೊಟ್ರೆ ಕೇಳ್ತೀನಿ ನಾನು ಗೌಡ. ಹಿಂದೆ ನಾನು ಮಾಡಿದ ಒಂದು ಸಣ್ಣ ತಪ್ಪು ಇಡೀ ಊರು ಜನರ ಮುಂದೆ ನನ್ನ ಕಂಬ ಕಟ್ಟಿ ಚಾಟಿ ಏಟು ಕೊಟ್ಟು ನನ್ನ ಮರ್ಯಾದೆಯನ್ನು 3 ಕಾಸಿಗೆ ಹರಾಜ್ ಹಾಕಿದ್ದೆಲ್ಲ. ಈಗ ನೀನು ತಪ್ಪು ಮಾಡಕತ್ತಿಯಲ್ಲ, ನಿನ್ನೆದರೇ ಹೊಡಿಬೇಕು ಅಂತೀನಿ. ನಮ್ ತಂದೆ ಅವರು ಯಾವ ತಪ್ಪು ಮಾಡೋರಲ್ಲ. ಇವಳೊಬ್ಳು ಬಂದ್ಬಿಟ್ಲು, ನಮ್ಮ ತಂದೆಯವರು ಯಾವ ತಪ್ಪು ಮಾಡೋರಲ್ಲ ಅಂತ. ಏ ಬೊಮ್ಮಾಲಿ, ಮುಖಕ್ಕೆ ಬಟ್ಟೆ ಕೊಟ್ಕೊಂಡು ಬರ್ತಾಳಲ್ಲ ಆಕಿ ಜೊತೆ ಈ ವಯಸ್ಸಿನಾಗ ನಿಮ್ಮಪ್ಪ ಲಕ 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 ಅಂತ ಚಕ್ಕಂದ ಹೊಡಿತಾನಲ್ಲ, ಇದು ತಪ್ಪಲ್ಲ? ನೋ ಆವಾಜ್, ನೋ ಸೌಂಡ್. ನನಗೆ ಇನ್ನೊಬ್ರು ಸೌಂಡ್ ಅಂದ್ರೆ ಅಲರ್ಜಿ ಗೌಡ. ನಿನ್ನಲ್ಲಿ ವಿಷ್ಣುವಿನ ತಾಳ್ಮೆ ಇರಬಹುದು, ಆದ್ರೆ ನನ್ನಲ್ಲಿ ಉಗ್ರ ನರಸಿಂಹನ ಕೋಪ ಇದೆ. ಇನ್ನು ಮ್ಯಾಲೆ ಈ ಮನ್ಯಾಗ ನಿನ್ನಾಟ ಏನು ನಡೆಯಂಗಿಲ್ಲ. ಯಾಕಂದ್ರೆ ಇದಕ್ಕೆ ಬಲವಾದ ಸಾಕ್ಷಿ ಈ ನಿನ್ನ ಮಗನ ಅದಾನ. ಅಪ್ಪ, ಮಾಡಿದಿರೋ ತಪ್ಪಿಗೆ ನೀನ್ ಶಿಕ್ಷೆ ಅನ್ಭವಿಸಿ ಅಂದಾಗ ನೀನ್ ಯಾಕಪ್ಪ ಸುಮ್ಮನೆ ಬಿಡ್ತೀಯ? ಹಳ್ಳಿ ಕೊಡು ನೀನು ಅದ ಶಿಕ್ಷೆನ. ನಾನ್ ಯಾಕವ ಸುಂಬೆಳ್ಳಿ, ನಾನ್ ಯಾಕೆ ಸುಂಬೆಳ್ಳಿ? ಈ ಕಾಲ ಯಾವತ್ತು ಬರುತ್ತೋ ಅಂತ ಬೇಟೆಗಾಗಿ ರಣಹದ್ದು ಕಾಲ ಕಾಯಕತ್ತೀಯ. ಇನ್ನು ನೋಡ ನನ್ನ ಆಟನ. ಅಶೋಕ, ಏನಪ್ಪ ಇದೆಲ್ಲ? ಕೊಡು ಬಿಡಪ್ಪ.
ಅಮ್ಮಾಜಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಸರ್ ಬೇಗ ನಮ್ಮ ಮನೆ ಬನ್ನಿ. ಆ ಕಾಳೆಗೌಡ ನಮ್ಮ ಯಜಮಾನ್ರಿ ಚಾಟಿಯಿಂದ ಹೊಡಿತಾ ಇದ್ದಾನೆ. ಬೇಗ ಬನ್ನಿ. ಏ ಅಶೋಕ, ಏನು ಇದು? ಅಲ್ಲ, ನಾ ಏನಪ್ಪ ಮಾಡಿದೆ? ನಿಮ್ಮ ಅಪ್ಪಾಜಿಗೆ ಒಂದು 4 ಏಟು ಚಾಟಿ ಇಟ್ಟು ಇಷ್ಟಕ್ಕೆ ಇನ್ಸ್ಪೆಕ್ಟರ್ ಬರ್ರಿ, ಪೊಲೀಸರು ಬರ್ರಿ ಅಂತ ನೀವು ಪೊಲೀಸ್ ಸ್ಟೇಷನ್ ಫೋನ್ ಹಚ್ಚಾಳಲು. ಏನಮ್ಮ, ಇನ್ನೊಂದು 4 ಏಟು ಹೊಡಿಬೇಡ, ಬಿಡ್ರಿ ಅಂದ್ರೆ ಬಿಟ್ಬಿಡ್ತಿದ್ದಿಲ್ಲ ನಿನ್ನ ಮಗನ. ಏ ನೀನಾರ ಫೋನ್ ಮಾಡಿ ಹೇಳು ಪೊಲೀಸರಿಗೆ ಬರಬೇಡ ಅಂತೇಳಿ. ಅಲ್ರಿ ಮಾವರ, ಮಾತೆತ್ತಿದ್ರೆ ನಮ್ದು ಜಮೀನ್ದಾರ್ ವಂಶ, ಯಾರೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರಿ. ಹೋಗಿ ಹೋಗಿ ಪೊಲೀಸರಿಗೆ ಹೆದರ್ತಿರಲ್ರಿ. ಯಪ್ಪ, ನಮ್ದು ಜಮೀನ್ದಾರ್ ವಂಶ ಆದ್ರೆ ಅವ್ರದ್ದು ಪೊಲೀಸರು ವಂಶವೋ ಯಪ್ಪ. ಯಾವ ವಂಶದವ್ರನ್ನು ಕೇಳಂಗಿಲ್ಲ ಅವರು. ನೀನಿಷ್ಟಪ್ಪ ಹೆದರ್ತೀಯ? ಅವ್ರು ಬಂದ್ರ ನಾನೆಲ್ಲ ಹೇಳ್ಕೊಂತೀನಂತ. ನೀ ಪಂಚಾಯತ್ ಎಲೆಕ್ಷನ್ಯಾಗ ಆರಿಸಿ ಬಂದ್ಬಿಟ್ಟಿ ನೋಡು, ಅದಕ್ಕೆ ನಿನ್ನ ಮಾತೆಲ್ಲರೂ ಕೇಳಿಬಿಡ್ತಾರ. ಯವ್ವ, ಪೊಲೀಸರು ಬೂಟು ಲಾಟಿ ಏಟು ಭಯಂಕರ ಹೀಟು ನಮ್ಮ ದೇಹಕ್ಕಾಗಿ ಬರಂಗಿಲ್ಲ. ಇಷ್ಟತನ ಈ ಚಿಗಿ ಚಿಗದ ಮಾತಾಡ್ತಿ. ನಿಮ್ಮಪ್ಪ ನೋಡಕಷ್ಟ ರಾಜ ಹುಲಿ ಒಳಗ ಕುಂದ್ರೋಗಪ್ಪ. ಈಗಲಾದ್ರೂ ಸಮಾಧಾನ ಆಯ್ತೇನಪ್ಪ ನಿನಗೆ? ಸಮಾಧಾನ ಆಯ್ತಾ? ಒಂದು ಬಣ್ಣದ ಹೆಣ್ಣಿನ ಮಾತು ಕಟ್ಕೊಂಡು ಒಂದು ಬಣ್ಣದ ಹೆಣ್ಣಿನ ಆಸೆಗಾಗಿ ಹೊಡೆದು ತಂದಿನ ಹೊಡೆಸಿಬಿಟ್ಟೆ ಅಲ್ವಾ ನಿನ್ ಇಷ್ಟೆಲ್ಲ ಆದ್ಮೇಲೆ ನಿನ್ನಂಥ ಮಗನ ಹೆತ್ತು ನಾನು ಬದುಕೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲ, ನಾನು ಬದುಕೋದ್ರಲ್ಲಿ ಹಲೋ. ನಮಸ್ತೆ ಅಪ್ಪಾಜಿ. ನಮಸ್ಕಾರ. ಹೇಳಪ್ಪ. ನಾನ್ ನಿಮಗ ರಮೇಶ್ ಮಾತಾಡ್ತಾ ಇರೋದು. ಹೌದಾ ಮಗನೇ? ಚೆನ್ನಾಗಿದ್ದೀರಾ ಅಪ್ಪಾಜಿ? ಆರಾಮದೀನಪ್ಪ, ಆರಾಮದೀನಿ. ಅಪ್ಪಾಜಿ, ಬೀದಿಯಲ್ಲಿ ಬೂಟ್ ಪಾಲಿಶ್ ಮಾಡುತ್ತಾ ಬಿದ್ದಿದ್ದ ನನ್ನನ್ನು ಕರ್ಕೊಂಡ್ಬಂದು ವಿದ್ಯಾಭ್ಯಾಸ ಕೊಡ್ಸಿದ್ರಿ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನನ್ನನ್ನು ಅಮೆರಿಕಗೂ ಕಳಿಸಿದ್ರಿ. ಈ ನಿಮ್ಮ ಆಶೀರ್ವಾದದಿಂದ ನನ್ನ ಶಿಕ್ಷಣ ಸಂಪೂರ್ಣಗೊಂಡು ನನಗೊಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಅಪ್ಪಾಜಿ. ಅದು ಅಲ್ಲದೆ ಕೈ ತುಂಬ ಸಂಬಳನೂ ಕೊಡ್ತಾ ಇದ್ದಾರೆ. ನನ್ನ ಈ ಮೊದಲನೇ ತಿಂಗಳ ಸಂಬಳವನ್ನ ನಾನು ನಿಮ್ಮ ಅಕೌಂಟಿಗೆ ಹಾಕ್ತಾ ಇದ್ದೀನಿ. ಅದು ಅಲ್ಲದೆ ನನ್ನ ಪ್ರತಿ ತಿಂಗಳ ಸಂಬಳವನ್ನು ನಾನು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಅಪ್ಪಾಜಿ, ಏಕೋ ಏನೋ ಇತ್ತಿತ್ತಲಾಗಿ ನಿಮ್ಮನ್ನ ನೋಡಬೇಕು, ನಿಮ್ ಜೊತೆ ಮಾತಾಡಬೇಕು ಅಂತ ತುಂಬಾ ಆಸೆ ಆಗ್ತದೆ ಅಪ್ಪಾಜಿ. ಕೆಲಸಕ್ಕೆ ರಜಾ ಹಾಕಿ ಆದಷ್ಟು ಬೇಗ ಬಂದು ತಮ್ಮನ್ನ ಕಾಣ್ತೀನಿ ಅಪ್ಪಾಜಿ. ನಮಸ್ಕಾರ. ನೋಡಿದೀಯ ಪ್ರಭಾ? ನೋಡಿದೆ, ಹೊಟ್ಟೆ ಹುಟ್ಟಿದ ಮಗ ತನ್ನ ತಂದೆ ಮನಸ್ಸು ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಾರ್ದೆ ಕಣ್ಣೆದುರಿಗೆ ನಿಂತು ಯಾರ್ದೋ ಕಡೆಯಿಂದ ಹೊಡಿಸಿಬಿಟ್ಟ. ಹೊಟ್ಟೆಯಾಗಿ ಹುಟ್ಟಿದ ಮಗನ ಈ ತಂದೆ ಹೊಟ್ಟಿಗೆ ಹಾಲ ಹಾಕಿಬಿಟ್ಟ. ಆದ್ರೆ ಎಲ್ಲೋ ಬಿದ್ದ ಕೂಸು ಬದುಕಲಿ ಅಂತ ಮನೆಗೆ ತಂದು ವಿದ್ಯಾಭ್ಯಾಸ ಕಲಿಸಿ ದೂರದ ಊರಿಗೆ ಕಳಿಸಿಕೊಟ್ಟೆ. ಆದ್ರೆ ಇವತ್ತು ಅವ ನನ್ನ ಋಣ ತೀರಿಸಿಬಿಟ್ಟ. ಅವನು ನಿಜವಾದ ಮಗ. ಅಯ್ಯೋ,
ಬಿರುಗಾಳಿ ಈ ಮನೆಯಲ್ಲಿ ಬೀಸುತ್ತಿದೆ ಬಿರುಗಾಳಿ ಗಾಳಿ ಬಿರುಗಾಳಿ ಓಯ್, ಹೀಗೆ ಗಂಡನ ನೆನಪಿನಲ್ಲಿ ಆತ ನಿಂತ್ಕೊಂಡ್ ಬಿಟ್ರೆ ಮನೆ ಕೆಲಸ ಯಾರು? ಸತ್ ಹೋದ್ಲಿರ್ ಗಂಡ ಎದ್ ಬಂದ್ ಮಾಡ್ತಾನೇನೋ? ಯಾಕಲೇ ಬೇವರ್ಸಿ ಬಾಯಿ ಬಾಳ ಉದ್ದ ಬಿಡ್ತಾ ಇದೆಯಲ್ಲ. ಏನು ಈ ಕಾಳೇಗೌಡ ಮಗಳ ಕಲ್ಪನೆಗಳಿಗೆ ಬೇವರ್ಸೆ ಅಂತೇನಲೇ ಬಿಗ್ನಾಸಿ. ಅತ್ತಿಗೆ ನಂದು ಹುಡುಗಗಳಿಗೆ ಹಾಲುಣಿಸ ಕೆಲಸ ಮಾಡ್ಬೇಕೆ ಹೊರತು ವಿಷ ತಿನ್ಸ ಕೆಲಸ ಮಾಡ್ಬಾರ್ದಮ್ಮ. ಲೇ ಮೂರ್ಖಾಸಿನ ತೊತ್ತಿ, ನನಗೆ ಬುದ್ಧಿ ಹೇಳೋದಕ್ ಬರ್ತೀಯನಲೇ? ಏಯ್, ಕೈ ಎತ್ತಿದ್ರೆ ಆದ್ರೆ ನಿನ್ನ ಕೈಯನ್ನ ಕತ್ತರಿಸಿ ಹಾಕ್ತೀನಿ. ನನ್ನ ಸುಂದರವಾದ ಸಂಸಾರದಲ್ಲಿ ಹುಳಿ ಹಿಂಡಿದ್ದಲ್ದೆ ನನ್ನ ಗಂಡನನ್ನು ಬಲಿ ತೆಗೆದುಕೊಂಡ ನೀನು ಅದ್ಯಾವ ನರಕ ಸೇರ್ತೀಯೋ ಯಾರಿಗೆ ಗೊತ್ತು. ನಾನ್ ನರಕಕ್ಕೆ ಹೋಗೋದಿಲ್ವೇ? ನಿನ್ನನ್ನೇ ನರಕಕ್ಕೆ ಕಳಿಸಲು ಟಿಕೆಟ್ ರಿಸರ್ವೇಶನ್ ಮಾಡಿಸಿಟ್ಟಿದ್ದೇನೆ. ನೀನು ಹುಟ್ಟಿರುವುದ ರಾಕ್ಷಸರ ವಂಶದಲ್ಲಿ ಎನ್ನುವುದು ಗೊತ್ತಿಲ್ವೇನೆ ನನಗೆ. ಮನೆ ತುಂಬಿ ಬಂದ ಸೊಸೆ ಅತ್ತೆ ಮಾವಂದಿರ ಸೇವೆ ಮಾಡ್ತಾಳೆ, ಅವರ ಯೋಗಕ್ಷೇಮ ಬಯಸ್ತಾಳೆ ಅಂತ ಮನಸ್ಸಿನ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ಅಂತ ಹೆಣ್ಣಿಗೆ ಭಾರತದ ನಾರಿ ಅನ್ನುತ್ತಾರೆ, ನಿನ್ನಂಥವಳಿಗೆ ವಿನಾಶಕಾರಿಣಿ ಅನ್ನುತ್ತಾರೆ. ವಿನಾಶಕಾರಿಯ ಬರೀ ವಿನಾಶಕಾರಿ ಅಲ್ಲ, ನಿನ್ನ ಮನೆತನದ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದ ವಿಷಕಾರಿ ಅಂತ ಹೇಳು. ಕೊಟ್ಟ ಮನೆಗೆ ಕೇಡು ಬಯಸಲು ಮಗಳಿಗೆ ಹೇಳಿಕೊಡುವ ತಂದೆ ಅಲ್ವೋ, ಅವನೊಬ್ಬ ಹೊಲಸು ತಿನ್ನುವ ಹಂದಿ. ಏನಲೇ ನನ್ನ ತಂದಿಗೆ ಹಂದಿ ಅಂತೇನಲೇ? ಊರ ಹಂದಿ ಮೊದಲ ನನ್ನ ಮನೆ ಹೊಚ್ಚಿಲ್ಲ ಧಾಟ್ ಮಾತಾಡಲೇ. ನನಗೆ ಒದಿತೇನೆ ನೀತಿಗೆಟ್ಟ ನಾಯಿ. ಅಮಾಯಕಳಾದತ್ತೆ ಗೊತ್ತ ನಿನಗೆ ಸರಳ ಸಾವು ಬರೋದಿಲ್ವೇ? ಬರಬಾರ್ದು ರೋಗ ಬಂದೇ ಸಾಯ್ತೀಯ. ಕೇಳ್ದೇನಪ್ಪ, ನನಗೆ ಬರಬಾರ್ದು ರೋಗ ಬರ್ತೈತೆ ಅಂತ ಕೇಳ. ನಡಿಯಮ್ಮ, ಮೊದ್ಲು ಮನೆ ಬಿಟ್ಟೆಲ್ಲ ದೂರ ಹೊರಟೋಗೋಣ. ಲೇ ಕಳ್ಳಿ, ನೀ ಎಲ್ಲಿ ಹೊಂಟಿ? ನೀ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಮನ್ಯಾಗ ಕಸ ಮುಸ್ರಿ ಮಾಡ್ಕೊಂಡು ಸಾಲಿ ಕಲಿಯುವಂತೆ ಸುಮ್ನಿರು. ಲೇ ತಲೆ ಹಿಡುಕ, ತಲೆ ಹಿಡುಕ. ಸ್ವಂತ ತಂಗಿಗೆ ತಲೆ ಹಿಡಿದು ಅವಳು ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ಕಸದ ತೊಟ್ಟಿಯಲ್ಲಿ ಚೆಲ್ಲಲ್ಲಿ ಹೇಳಿದ ನೀನಿರುವಲ್ಲಿ ನನ್ನ ಮಗಳನ್ನು ಬಿಟ್ಟು ಹೋಗಷ್ಟು ಮೂರ್ಖಳಲ್ವ ನಾನು? ಅಪ್ಪ ಏನಪ್ಪ ಹೇಳ್ತಿರೋ ಮಾತು? ಹೋಗ್ಲಿ ಬಿಡಮ್ಮ, ದುಶ್ಮನ್ ಕಹ ಅಂದ್ರೆ ಬಗಲ್ ಮೇ ಅಂದಂಗ ಯಾವ್ದೋ ಕತ್ತಿ ಕಟ್ಟಿ ಹೇಳಾಕತ್ತಾಳ. ನಮ್ಮವ್ರು ಬೇಕಲ್ಲ. ಏನು ನೀ ಊರ್ ಬಿಟ್ಟು ಹೋಗ್ತೀಯಾ? ಹೋಗು, ಯಾರು ಬೇಡ ಅಂತಾರ. ಆದ್ರೆ ಈ ಮನೆಯಿಂದ ನಿನಗೊಂದು ಬಿಡಿಗ ಸಹಿತ ಸಿಗುದಿಲ್ಲ, ವಿಚಾರ ಮಾಡು. ಅದು ನನಗೆಂದೋ ಗೊತ್ತಾಗಿದೆ. ನನ್ನ ಬಂಗಾರದಂತ ಗಂಡ ಅನ್ನೋ ಆಸ್ತಿನೇ ಹೋದ ಮೇಲೆ ಯಾರಿಗೆ ಬೇಕಾಗಿದೆ ಈ ಆಸ್ತಿ? ನಡಿಯಮ್ಮ ಹೋಗೋಣ. ಎಲ್ಲಿಗಮ್ಮ ಹೋಗೋದು? ದೈವ ಕರ್ದಲ್ಗೆ. ನಾನು ದುಡ್ದು ನಿನ್ನ ಓದಿಸ್ತೀನಮ್ಮ. ಏನು ನೀನು ದುಡ್ದು ಇವಳನ್ನ ಓದಿಸ್ತೀಯಾ? ಓದಿಸು, ಯಾರು ಬೇಡ ಅಂತಾರ? ನೋಡು, ಈ ಊರಾಗ ನಿನಗೆ ಸಂಬಂಧಿಕರು ಅಂತ ಬಹಳ ಜನ ಅದಾರ. ಕಷ್ಟ ಅಂತ ಯಾರ ಮುಂದಾರ ಕೈ ಚಾಚಿದ ಖರೆ ಆದ್ರ ನಿನ್ನ ಗಂಡನ ಮೇಲೆ ಆಣೆಗೈತೆ. ಕೂಲಿ ಮಾಡಿ ನನ್ನ ಮಗಳನ್ನ ಸಾಕ್ತೀನಿ. ಅಂತ ತೊಲಗದ ಪೀಡೆಗಳು ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೋಡು. ಸಮಾಧಾನ ಆತಿಲ್ಲವಾ? ಹೋಗ್ಲಿ, ನನ್ನ ಗಂಡ ಬಂದ್ ಕೇಳಿದ್ರೆ ಏನಂತ ಹೇಳ್ಬೇಕು? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯವ? ನಾ ಹೇಳ್ದಂಗೆ ಹೇಳ್ಬಿಡು, ಅವನ್ ಮುಂದ ನಂಬಿ ಬಿಡ್ತಾನ. ಅತ್ತೆಯವ್ರ, ನೀವು ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ್ರಿ. ನೀವಿಲ್ಲದ ಮನೆ ದೇವರಿಲ್ಲದ ಗುಡಿ ಅಂತಾಗುತ್ತೆ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡಿರಿ. ನನ್ನ ಮಾತು ಕೇಳೇ ಇಲ್ಲ. ನನಗ ಜಾಡ್ಸ್ ಒದ್ದು ಮನೆ ಬಿಟ್ಟು ಹೋಗ್ಬಿಟ್ರು ಅಂತಂದು ಕಣ್ಣೀರ್ ಹಾಕಿ ಹೇಳ್ಬಿಡು. ಹಿಂಗೆಲ್ಲ ಹೇಳಬೇಕಾ? ನನಗಳು ಬರಲ್ಲಪ್ಪ. ಅಳು ಬರ್ಲಿಕ್ಕೆ ಸ್ವಲ್ಪ ಜಂಡು ಬಾಮ. ಅಯ್ಯಯ್ಯೋ, ಕಣ್ಣು ಉರಿತಪ್ಪ. ಕಣ್ಣು ಉರಿದ್ರೆ ನಮ್ ಕೆಲಸ ಆಕತ್ತೇವ. ಆಯ್ತವ, ನಾನು ಇನ್ನು ಊರ್ ಬಿಡ್ಬೇಕಂತ ಮಾಡಿ ಕಾಯ್ಕೊಂಡು ಕುಂತಾರಲ್ಲಿ ಬಡ್ಗಿ ಬಿರಿಯಾನಿ ಕೊಡಾಕ. ಅಂತ ಘನಾಂಧಾರಿ ಕೆಲಸ ಮಾಡ್ಕೊಂಡು ತಿರ್ಗಾಡಕತ್ತೀನಲ್ಲ, ಅದಕ್ಕೆ. ಆಯ್ತವ, ನಾ ಇನ್ನು ತೀರ್ಥಯಾತ್ರೆಗೆ ಹೋಗ್ಬಿಡ್ತೀನಿ. ತೀರ್ಥಯಾತ್ರೆಗ ಎಲ್ಲಿ ಹೋಗ್ಬೇಕಂತ ಮಾಡಿಯಾ? ಗೋವಾ ಬೀಚ್ಗೆ. ಲವ್
ವಯಸ್ಸಿನಾಗ ಹಿಂಗೆ ಡ್ಯಾನ್ಸ್ ಮಾಡ್ಕೊತ ಅಲ್ಲಿ ಹೋಗ್ತೀಯ? ಎಂಜಾಯ್ ಮಾಡಕ್ ವಯಸ್ಸಿಲ್ಲ. ಅಲ್ಲೆಲ್ಲ ಹೋಗ್ಬಾರ್ದಪ್ಪ. ಈ ವಯಸ್ಸಿನಾಗ ಕಾಶಿ ರಾಮೇಶ್ವರ ಗಯಾಕ್ ಹೋಗ್ಬೇಕು. ಕಾಶಿ ರಾಮೇಶ್ವರ ಗಯಾ. ನಮ್ಮಂತ ಪಾಪಿಗಳು ಅಲ್ಲೇನಾರ ಕಾಲಿಟ್ಬಿಟ್ರ ಭೂಕಂಪ ಸುನಾಮಿ ಎಲ್ಲ ಒಟ್ಟಿಗೆ ಬಂದ್ಬಿಡ್ತಾರೆ. ನಮ್ಮಂತವ್ರು ಅಲ್ಲಿ ಕಾಲಿಡಬಾರ್ದು. ನಮ್ದೇನಿದ್ರು ಗೋವಾ ಬೀಚೇ ಯೋಗ್ಯ. ಈಗೇನಪ್ಪ ನೀ ಗೋವಾ ಬೀಚ್ಗೆ ಹೋಗ್ಬೇಕಾ? ಅದು ಕ್ಯಾಲಂಗುಟ್ ಬೀಚ್ಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾ? ಬಾ, ನಾನು 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತೀನಿ. 1 ಲಕ್ಷ ರೂಪಾಯಿ? ಹಂಗಾರ ಅಲ್ಲೇ ಛತ್ರಿ. ಏನ್ರಿ ತಾಯಿ, ನೀವು ಈ ಊರಾಗ ಇಂಥ ಕೆಲಸ ಮಾಡಕತ್ತೀರಲ್ರಿ ಅವ್ವ? ಮನುಷ್ಯನ ಅದೃಷ್ಟ ತಿರುಳಿ ಯಾವ ರೀತಿ ಬರುತ್ತದೆ ಅಂತ ಯಾರಿಗೂ ಗೊತ್ತಿದೆಯಪ್ಪ. ಬಂದಿದ್ದನ್ನು ಅನುಭವಿಸ್ಲೇಬೇಕಲ್ಲ. ಹೋಗ್ಲಿ ಬಿಡು, ಊರಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಊರ್ ಸುದ್ದಿ ಏನಂತ ಹೇಳ್ಬೇಕ್ರಿ ತಾಯಿ. ಹಿರೇಗೌಡರು ಹೋದ್ಮೇಲೆ ಆ ಕಾಳೇಗೌಡನ ಕಾರಸ್ಥಾನದಿಂದ ಇಡೀ ಊರೆಲ್ಲ ಹದಗೆಟ್ಟು ಬಿಟ್ಟೈತ್ರಿ ಅವ್ವ. ಅದಿರಲಿ, ಊರಾಗ ನಿಮ್ಗೆ ಬೇಕಾದಂಗ ಬಂಧು ಬಳಗ ಇದ್ರು ಅವ್ರ ಹತ್ರ ನೀವು ಸಹಾಯ ಕೇಳ್ಬೋದಾಗಿತ್ತಲ್ಲ. ಯಾರ ಹತ್ರನೂ ಬಿಡಿಗಾಸು ಇಸ್ಕೋಬಾರ್ದು ಅಂತ ಆ ಕಾಳೇಗೌಡ ಆಣೆ ಇಟ್ಟಿದ್ದನಪ್ಪ. ಹೊಟ್ಟಿ ಭಾಳ ಕೆಟ್ಟೈತ್ರಿ ತಾಯಿ, ಭಾಳ ಕೆಟ್ಟೈತಿ. ಅದಕ್ಕಂತ ಸಂತ ಶಿಶುನಾಳ ಶರೀಫಜ್ಜರು ಒಂದು ಮಾತು ಹೇಳ್ತಾರ, ಕಾಮದಕ್ಕಿಂತ ಕೆಟ್ಟದ್ದು ಹೊಟ್ಟಿ, ಕಾಮದಕ್ಕಿಂತ ಕೆಟ್ಟದ್ದು ಹೊಟ್ಟಿ, ಏನ್ ದೇವ್ರ ನಿನ್ನ ಸೃಷ್ಟಿ, ಅದಕ್ಕೆ ಕಾಮ ಕೆಳಗಿಟ್ಟಿ ಹೊಟ್ಟಿ ಮ್ಯಾಲಿಟ್ಟಿ ಅಂತ. ಆದ್ರೂ ಒಂದು ಹೊಟ್ಟಿ ಸಂಬಂಧ ನೀವು ಇಂಥ ಉದ್ಯೋಗ ಮಾಡಿದ್ರಿ ತಾಯಿ. ನನ್ನ ಹೊಟ್ಟೆ ಚಿಂತೆ ನನಗಿಲ್ಲಪ್ಪ. ನನ್ನ ಮಗಳು ಅಶ್ವಿನಿನ ಹಾಸ್ಟೆಲಲ್ಲಿಟ್ಟು ಓದಿಸ್ತಾ ಇದ್ದೀನಿ. ಅವಳಿಗೋಸ್ಕರ ಈ ದುಡಿಮೆ. ಶಿಕ್ಷಣ ಸಂಬಂಧ ಸಹಾಯ ಮಾಡಕ್ಕೆ ಜಗತ್ನಾಗ ಎಷ್ಟೋ ಮಂದಿ ಅದರ್ರಿ ಅವ್ವ. ನೋಡ್ರಪ್ಪ, ನೀವ ನಮಗೆ ತಂದೆ ತಾಯಿ ಬಂಧು ಬಳಗ ಇದ್ದಂಗೆ ನಮ್ಮ ಗೌಡ್ಶಾನಿ ಮಗಳ ವಿದ್ಯಾಭ್ಯಾಸ ಸಂಬಂಧ ಯಾರು 5, 10, 50, 100 ರೂಪಾಯಿ ಕೊಟ್ಟು ಸಹಾಯ ಮಾಡ್ರಪ್ಪ. ನೀವು 10 ರೂಪಾಯಿ ಕೊಟ್ರೆ ಆ ಭಗವಂತ ನಿಮ್ಗೆ 10 ಲಕ್ಷ ರೂಪಾಯಿ ಕೊಡ್ತಾನ. ದಯವಿಟ್ಟು ಸಹಾಯ ಮಾಡ್ರಪ್ಪ. ದೇವರ ಮಕ್ಕಳು ನಾವೆಲ್ಲ, ತಿರುಗ ಧನಿಕ ಬೇರಿಲ್ಲ, ಬೇರಿಲ್ಲ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡೋ ಶಿವನೇ, ಕಾಸೊಂದು ನೀಡೋ ಶಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತನ್ನ ತಂದೆ, ಕಾಸೊಂದು ನೀಡೋ ಶಿವನೇ, ಕಾಸೊಂದು ನೀಡೋ ಶಿವನೇ. ನಾ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ, ನಾ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನೆಯುವರೇ, ಕಾಸಿಲ್ಲ ಎನೆಯುವರೇ. ನಿಮ್ಮಂತಾದಾದರೆ ನಮಗೆಲ್ಲ ಆದರೆ, ನೀವೇ ದೂರಾದರೆ ಗತಿಯಾರು ಶಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದು ನೀಡೋ ಶಿವನೇ, ಕಾಸೊಂದು ನೀಡೋ ಶಿವನೇ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ, ಆತನ ಕರುಣೆಯ ಜೀವವ ತುಂಬಿ ಕುಡಿಸಿ ನಲಿಸಿದೆ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ, ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋಕಲು ಗೊಂಬೆಯ ಕಥೆಯು ಕೊನೆಯಾಗುವದೇ, ಕೊನೆಯಾಗುವದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ಕಲಿಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಉರುಳಿ ಹೋಗದು, ಉರುಳಿ ಹೋಗದು, ಉರುಳಿ ಹೋಗದು.
ತಗೊಂಡು ಬಂದೆ. ಆದ್ರೆ ನೀನು ಮಾವಿನ ಹಣ್ಣು ಹೇಳಿದೆ ಸಿಗ್ಲಿಲ್ಲ, ಅದಕ್ಕೋಸ್ಕರ ಹುಣಸೆ ಹಣ್ಣು ತಂದಿದ್ದೀನಿ. ಆಮೇಲೆ ಕೆಂಪು ಹಣ್ಣು ಹೇಳಿದೆ, ಅದು ಸಿಗ್ಲಿಲ್ಲ, ಅದಕ್ಕೋಸ್ಕರ ಚಾಕ್ ಪೀಸ್ ತಂದಿದ್ದೀನಿ. ರೀ, ನಾನು ಹೇಳಿದ್ದು ಚಾಕ್ ಪೀಸ್ ಅಲ್ಲ, ಒಣಗಿದ ಅಂಜೂರಿ ಹಣ್ಣು. ಅದು ನನ್ನ ನೆನಪೇ ಆಗ್ಲಿಲ್ಲ. ಹೋಗ್ಲಿ ಬಟ್ಟಿ ಬಂಗಾರ, ಅದೆಲ್ಲ ನನಗೇನೇ ಗೊತ್ತಾಗುತ್ತೆ. ನಾಳೆ ನಿನ್ನನ್ನೇ ಅಂಗಡಿ ಕರ್ಕೊಂಡು ಹೋಗ್ತೀನಿ, ನಿನಗೇನ್ ಬೇಕೆಲ್ಲ ತಗೋ. ಅಂದಹಾಗೆ ನಾವೀಗ ಖರ್ಚು ಮಾಡ್ತಿರೋ ದುಡ್ಡು ಯಾರ್ದು ಅಂತ ಗೊತ್ತಾ? ಯಾರ್ದು? ರಮೇಶ ನನ್ನ ಅಕೌಂಟಿಗೆ 20 ಲಕ್ಷ ರೂಪಾಯಿ ಹಾಕಿದ್ದಾನೆ. ಅದೇ ದುಡ್ಡನ್ನ ನಾನೀಗ ಖರ್ಚು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾಳೆ ಅವನೇನಾದ್ರೂ ಬಂದು ಕೇಳಿದ್ರೆ ಅವನಿಗೇನು ಹೇಳಬೇಕು ಅಂತ. ಅವನಿಗೆ ಇಷ್ಟೇ ಹೆದರ್ತಾ ಇದ್ದೀರಾ? ಅವನ ಶಿಕ್ಷಣಕ್ಕಾಗಿ ನಿಮ್ಮ ತಂದೆಯವರು ಸಾಕಷ್ಟು ಹಣ ಸುರಿದಿದ್ದಾರೆ. ತಂದೆಯವ್ರ ಬಗ್ಗೆನೂ ಕೇಳ್ದ. ಅವರು ಪ್ರವಾಸಕ್ಕೆ ಹೋಗಿದ್ದಾರೆ, ಮೊಬೈಲ್ ಕಳ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿದೆ. ಆ ಬೀದಿ ಮೇಲೆ ಬೂಟ್ ಪಾಲಿಶ್ ಮಾಡ್ಕೊಂಡು ಬಿತ್ತವನಿಗೆ ಅದು ಎಷ್ಟೇ ಹೆದರ್ತೀರಾ? ಅಕಸ್ಮಾತ್ ಅವನು ಬಂದ್ ಕೇಳಿದಾದ್ರೆ ಈ ಮನೆಗೆ ನೀನು ಕೋಟಿ ಹಣ ಕೊಟ್ರು ಕಮ್ಮಿನಿ ಅಂತ ದಬಾಯಿಸ್ಬಿಡೋದಪ್ಪ. ಅದೇನ್ ಮಾಡ್ತಿ ನೋಡು ಮಾರಾಯ್ತಿ. ಯಾಕೋ ಏನು ನನ್ನ ಮನಸ್ಸಿಗೆ ಒಟ್ಟ ನೆಮ್ಮದಿನೇ ಇಲ್ಲ. ನಿಮ್ಮ ಮನಸ್ಸಿಗೇನಾಯ್ತು ಅಂತ ಕೊರತೆ ಆಗಿದೆ ಕಣೆ. ತಾಯಿ ತಂಗಿಯರ್ದು ಹೆಂಡತಿಯ ಮಾತು ಕೇಳಿ ಹೆತ್ತ ತಾಯಿನ ತಂಗಿನ ಈ ಮನೆಯಿಂದ ಹೊರಗೆ ಹಾಕಿದ ಕಟುಕ ಅಂತ ಊರಲ್ಲಿರೋ ಜನ ಎಲ್ಲ ಬೈತಾ ಇದ್ದಾರೆ. ಅಯ್ಯಯ್ಯೋ, ಹೌದು ರೀ, ನಾನು ನಿಮ್ ತಾಯಿಗೆ ಎಷ್ಟು ಕೇಳ್ಕೊಂಡೆ, ಅತ್ತೆ ನೀವ್ ಈ ಮನೆ ಬಿಟ್ಟು ಹೋಗ್ಬೇಡಿ, ನೀವಿಲ್ಲದ ಈ ಮನೆ ದೇವರಿಲ್ಲದ ಗುಡಿ ಅಂತ ಆಗುತ್ತೆ ಅಂತ ನಿಮ್ ತಾಯಿ ಕಾಲಿ ಬಿದ್ದು ಬೇಡ್ಕೊಂಡು. ಆದ್ರೆ ನಿಮ್ ತಾಯಿ ನನ್ನ ಮಾತು ಕೇಳಲೇ ಇಲ್ಲ. ನನಗೆ ಛಾಡ್ಸಿ ಒದ್ದು ಅವ್ರ ಮಗಳ ಕರ್ಕೊಂಡು ಅಭಿನಯ ಶಾರದೆ, ಕಲಾ ಚತುರೆ, ನೀನು ನಮ್ಮ ತಾಯಿ ಕಾಲಿಗೆ ಬಿದ್ದೆ. ಅಯ್ಯವ್ವ, ಹೌದು ರೀ. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯ. ನಾನು ನಾಟಕ ಆಡ್ತೀನ? ಇಲ್ಲ, ಭರತನಾಟ್ಯ ಮಾಡಿದೆ. ಅದು ಬೇರೆ ಮಾಡ್ತೀನಾ? ಈ ಗಂಡಸರೇ ಹೇಗೆ ಮದುವೆಗೆ ಮೊದಲು ನೀನೇ ನನ್ ಚಿನ್ನ, ನೀನೇ ನನ್ರಣ್ಣ ಅಂತಾರೆ. ಅವಾಗ ಆ ರೀತಿ ಹೇಳ್ಬೇಕಾಗತ್ತೆ. ಮದುವೆ ಆದ್ಮೇಲೆ ಅವಳನ್ನು ಕೊಂದು ಅವಳ ಸಮಾಧಿ ಮೇಲೆ ಹುಲ್ಲು ಬೆಳೆಯುವಷ್ಟರಲ್ಲಿ ಬೇರೆಯವಳನ್ನು ಮದುವೆಯಾಗಿ ಸುಖವಾಗಿರ್ತಾರೆ. ನಾನಿನ್ನೂ ಆ ಸ್ಕೆಚ್ ಹಾಕಿಲ್ಲ ಚಿನ್ನ. ಆ ಸ್ಕೆಚ್ ಬೇರೆ ಹಾಕ್ಬೇಕು ಅಂತ ಮಾಡಿದ್ದೀರಾ? ಹಾಕೋದಿಲ್ಲ. ಒಟ್ಟು ಹಾಕೋರು ಅಂದಂಗೆ ಆಯ್ತು. ಇಲ್ಲ, ಈ ಗಂಡಸರು ನಂಬಲೇಬಾರ್ದು. ಶುರು ಮಾಡ್ದೆ ನೀನು ಸೈರನ್. ಸುಮ್ನಾಗ್ತಾ ಇಲ್ಲ ಈಗ. ಆಗೋದಿಲ್ಲ. ಏನ್ರಿ ಮಾಡ್ತೀರಾ? ಏನು ಮಾಡ್ತೀನ? ಏನ್ರಿ ಮಾಡ್ತೀರಾ? ಏನು ಮಾಡ್ತೀನ? ಏನ್ರಿ ಮಾಡ್ತೀರಾ? ಏನು ಮಾಡೋದಿಲ್ಲ ಚಿನ್ನ. ವೈ ಸೀರಿಯಸ್? ಚಂದನ ಧ್ಯಾನಿಸಿ ಮಣ್ಣಿನ ನೀಯದ ಮುಡಿಸಿ ಒಂದೊಂದು ಅಂಗಾನ ಸಾಧಿಸಿ ಇದರಲ್ಲಿ ನಿನ್ನ ಆವರಿಸಿ ಕಾಮನಾಗಿ ಕಾಯಿಸಿ ಸೇರಿಸಿ ಸೂರ್ಯನ ಅಂಗುಲ ಸೃಷ್ಟಿ ಮಾಡಿ ಸುಂದರ ಪಲ್ಲದ ಬೆಳ್ಳಂತೆ ನಾನು ನಿನ್ನ ಸುತ್ತಲಿ
ಯಾರಮ್ಮ ನೀವು ಈ ವಯಸ್ಸಲ್ಲೂ ಬೂಟ್ ಪಾಲಿಸ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ಮಕ್ಕಳು ಯಾರೂ ಇಲ್ಲ ನಮ್ಮ? ಇದ್ದಾರಪ್ಪ, ಎಲ್ಲರೂ ಇದ್ದಾರೆ. ಇದ್ದರೆ ಅದೆಂಥ ಮಕ್ಕಳಮ್ಮ? ಹೆತ್ತ ತಾಯಿನ ಬೀದಿಯಲ್ಲಿ ಬೂಟ್ ಪಾಲಿಸ್ ಮಾಡೋದಕ್ಕೆ ಬಿಟ್ಟಿದ್ದಾರಲ್ಲ, ಅಂಥ ಉಡಾಳ ಮಕ್ಕಳನ್ನ ಓದಿ ಬುದ್ಧಿ ಕಲಿಸೋರು ಯಾರೂ ಇಲ್ಲೇನಮ್ಮ? ಹಾಗೆಲ್ಲ ಮಾತಾಡಬಾರ್ದಪ್ಪ. ನಮಗೆ ಅನ್ನ ಕೊಡೋ ವೃತ್ತಿ ಯಾವುದೇ ಇದ್ರು ಅದು ಹೀನ ಅಲ್ಲ. ಹೀನ ಅನ್ನೋ ವೃತ್ತಿ ಹೊಂದಿದ್ರೆ ಅದು ಕಳ್ಳತನ, ಮೋಸ, ವಂಚನೆ ಮಾತ್ರ. ಇದೇ ವೃತ್ತಿಯಿಂದ ನನ್ನ ಮಗಳು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾಳಪ್ಪ. ಓಹೋ, ದುಡುಕಿ ನಾನು 4 ಮಾತು ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿಬಿಡಿ ತಾಯಿ. ನಿಮ್ಮ ಮಗಳ ಶಿಕ್ಷಣದ ವೆಚ್ಚವನ್ನೆಲ್ಲ ನಾನೇ ಬರೆಸ್ತೀನಿ. ಆಮೇಲೆ ಈ ಕೆಲಸ ಕೂಡ ನಾನೇ ಮಾಡ್ತೀನಮ್ಮ. ಇವತ್ತಿನಿಂದ ಈ ಕೆಲಸ ನಾನೇ ಮಾಡ್ತೀನಮ್ಮ. ನನ್ನ ಕರ್ಮಕ್ಕೆ ನೀನ್ ಯಾಕೆ ಹೊಣೆ ಆಗ್ತೀಯ? ಹೌದು, ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ನೀನ್ ಯಾರಪ್ಪ? ಅಮ್ಮ, ನಾನು ಬೇರೆ ಯಾರೂ ಅಲ್ಲ. ಚಿಕ್ಕವನಿದ್ದಾಗ ನಾನು ಇದೇ ಊರಲ್ಲಿ ಇದೇ ಕೆಲಸ ಮಾಡ್ತಾಯಿದ್ದೆ. ನನ್ನ ವಾಕ್ಚಾತುರ್ಯವನ್ನು ಕಂಡು ನಮ್ಮನ್ನು ಮನೆ ಕರೆದುಕೊಂಡು ಹೋಗಿ ಓದಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೂ ಕಳಿಸಿ ಈ ಮಟ್ಟಕ್ಕೆ ಬೆಳೆಸೋರು ಯಾರು ಅಂತ ಗೊತ್ತೇನಮ್ಮ? ಯಾರಪ್ಪ ಅವರು? ಅವರೇಮ್ಮ, ಧರ್ಮಪುರದ ಧರ್ಮರಾಜಗೌಡ. ರಮೇಶ, ನನ್ನ ಮಗ ರಮೇಶ. ಚೆನ್ನಾಗಿದ್ದೇನಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ಏನಮ್ಮ ನಿಮ್ಮ ಅವಸ್ಥೆ? ಇಷ್ಟು ದೊಡ್ಡನಾಗಿದೆಯಾ? ದಾನ ಧರ್ಮಗಳಿಗೆ ಕರ್ಣನಿಗಿಂತಲೂ ಮಿಗಿಲಾಗಿ ನಿಂತ ಧರ್ಮಪುರದ ಧರ್ಮರಾಜಗೌಡರ ಪತ್ನಿ ಇವತ್ತು ಬೂಟ್ ಪಾಲಿಸ್ ಮಾಡೋದನ್ನು ಕಂಡ ಈ ಪಾಪಿ ಕಣ್ಗಳಾದರೂ ಹಿಂಗೆ ಹೋಗಬಾರ್ದಾಗಿತ್ತ? ಅಮ್ಮ, ಅಪ್ಪಾಜಿ ಎಲ್ಲಮ್ಮ? ನಿಮ್ಮ ಅಪ್ಪಾಜಿ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿಬಿಟ್ಟು ಹೋಗ್ಬಿಟ್ರಪ್ಪ. ಅಂದು ನಾನು ಫೋನಿನಲ್ಲಿ ಮಾತನಾಡಿದ ದಿನವೇ ಕೊನೆಯ ದಿನವಾಯಿತೇ ನನ್ನ ದೇವರ ಜೊತೆ. ಹೌದು, ಫೋನ್ನಲ್ಲಿ ನಿನ್ನ ಧ್ವನಿ ಕೇಳ್ತಾ ನನ್ನ ಮನಸ್ಸಿಗೆ ಸಮಾಧಾನವಾಯ್ತು ಅಂತ ಪ್ರಾಣ ಬಿಟ್ರು. ಎಷ್ಟೋ ಸಲ ನಿನ್ನ ಜೊತೆ ಮಾತಾಡ್ಬೇಕು ಅಂತ ಅಶೋಕನಲ್ಲಿ ಫೋನ್ ಕೇಳಿದ್ರೆ ಅವನು ಕೊಡ್ಲೇ ಇಲ್ಲಪ್ಪ. ಪ್ರತಿ ತಿಂಗಳ ಸಂಬಳವನ್ನೆಲ್ಲ ನಾನು ಅಶೋಕನ ಅಕೌಂಟ್ಗೆ ಹಾಕ್ತಾ ಇದ್ದೆ. ಅಮ್ಮಾಜಿ ಕೈಲಿ ಫೋನ್ ಕೊಡು, ಅಪ್ಪಾಜಿ ಕೈಲಿ ಫೋನ್ ಕೊಡು ಅಂತ ಹೇಳಿದಾಗಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮೊಬೈಲ್ ಕಳ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಸುಳ್ಳು ಹೇಳ್ತಾನೆ ಬಂದ. ಯಾವುದು ನಿಜ ಯಾವ್ದು ಸುಳ್ಳು ಅಂತ ನೋಡೋಣ ಅಂತಲೇ ನಾನು ಬಂದೆ ಅಮ್ಮ. ಅದಿರಲಿ, ನನ್ನ ತಂಗಿ ಅಶ್ವಿನಿ ಹೇಗಿದ್ದಾಳಮ್ಮ? ಅವಳನ್ನ ಹಾಸ್ಟೆಲಲ್ಲಿಟ್ಟು ಓದಿಸ್ತಾ ಇದ್ದೀನಪ್ಪ. ಅವಳಿಗೋಸ್ಕರ ಈ ದುಡಿಮೆ. ನೀನೇ ಧನ್ಯ ತಾಯಿ. ಹಡೆದ ಮಗಳಲ್ಲದಿದ್ದರೂ ಪಡೆದ ಮಗಳಿಗೋಸ್ಕರ ನೀನು ಇಷ್ಟೊಂದು ತ್ಯಾಗ ಮಾಡ್ತಾ ಇದೆಯಲ್ಲ, ದೊಡ್ಡದಮ್ಮ ನಿನಗೆ ಬಹುದೊಡ್ಡದು. ಅಮ್ಮ, ನಿನ್ನ ಈ ಪಾದ ಕಮಲಗಳಿಗೆ ನನ್ನ ಕೋಟಿ ನಮನಗಳು ತಾಯಿ. ಅಮ್ಮ, ನಡೆಯಮ್ಮ, ಮನೆಗೆ ಹೋಗೋಣ. ಇಲ್ಲ ರಮೇಶ, ನಾನು ಆ ಮನೆ ಬರೋದಿಲ್ಲಪ್ಪ. ಯಾಕಮ್ಮ? ಆ ಮನೆಗೆ ಮತ್ತೆ ಕಾಲು ಇಡಬೇಡ ಅಂತ ಆ ಕಾಳಿಗೌಡ ಆಣೆ ಇಟ್ಟಿದ್ದಾನೆ. ಅಮ್ಮ, ನಾನು ಚಿಕ್ಕವನಿದ್ದಾಗ ನೀವು ಒಂದು ಮಾತು ಹೇಳಿದ್ರಿ, ನೆನಪಿದ್ಯಾ? ಏನಪ್ಪ ಅದು? ಅಮ್ಮ, ನಡೆದ ನೆಲ, ಕುಡಿದ ಜಲ, ಹುಟ್ಟಿದ ಊರನ್ನ, ಹೆತ್ತ ತಂದೆ ತಾಯಿಗಳನ್ನ ಯಾವ ಕಾಲಕ್ಕೂ ಮರಿಬಾರ್ದು ಅಂತ ನೀವೇ ಹೇಳಿದ್ರಲ್ಲಮ್ಮ. ಬೇಗ ಇಲ್ಲ ರಮೇಶ, ನನಗೆ ಒತ್ತಾಯ ಮಾಡಬೇಡಪ್ಪ, ನಾನು ಆ ಮನೆ ಬರೋದಿಲ್ಲ. ಅಮ್ಮ, ನೀವು ಬರದೇ ಹೋದ್ರೆ ನನ್ನ ಮೇಲೆ ಆಣೆ ಆದಿತ್ತು.